ಸ್ನೇಹಿತರೆ, ಕಳೆದ 15-20 ದಿವಸದಿಂದ ಇಡೀ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ಬೆಡ್ ಸಿಗಬೇಕು ಅನ್ನೋದಕ್ಕೆ ಜನ ಯಾವ ರೀತಿ ರಸ್ತೆಯಲ್ಲಿ ಸಾಯ್ತಾ ಇದ್ದಾರೆ, ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ಗುರ್ತು ಪರಿಚಯ ಇಲ್ದವರಿಗೆಲ್ಲ ಫೋನ್ ಮಾಡಿಕೊಂಡು ಒಂದು ಬೆಡ್ ಕೊಡಿಸಿ ಹೆಂಗಾದ್ರೂ ಮಾಡಿ ನಮ್ಮ ಮನೆಯವ್ರನ್ನ ಉಳಿಸ್ಕೊಳ್ಬೇಕು ಅಂತ ಬೇಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ದಿವಸ ನೋಡ್ತಾ ಇದ್ದೀವಿ. ನಮ್ಮೆಲ್ಲ ಶಾಸಕರ ಕಚೇರಿಗೆ, ನಮ್ಮ MP ಆಫೀಸಿಗೆ, ಸರ್ಕಾರದ ಅಧಿಕಾರಿಗಳಿಗೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಜನ ಫೋನ್ ಮಾಡಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಸಿ, ಬೆಡ್ ವ್ಯವಸ್ಥೆ ಮಾಡಿಸಿ ಅಂತ ಕೇಳ್ತಾ ಇರ್ತಾರೆ. ಯಾವ ಆಸ್ಪತ್ರೆಗೆ ಫೋನ್ ಮಾಡಿ ಬೆಡ್ ಇಲ್ಲ ಅಂತ, ನೀವು ಯಾವ ಝೋನಿಗೆ, ವಾರ್ ರೂಮಿಗೆ ಫೋನ್ ಮಾಡಿ ಬೆಡ್ ಇಲ್ಲ ಅಂತ. ನೀವೆಲ್ಲರೂ ವೆಬ್ಸೈಟ್ ಮಾಡಿದ್ದಾರೆ ಇವರು BBMP ಅವರು, CHBMS ಅಂತ ಒಂದು ಸೆಂಟ್ರಲ್ ಬೆಡ್ ಬುಕಿಂಗ್ ಸಾಫ್ಟ್ವೇರ್ ಅಂತ. ಆ ಸಾಫ್ಟ್ವೇರ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಪ್ರತಿ ದಿವಸ ಬೆಂಗಳೂರಲ್ಲಿ ಯಾವ ಬೆಡ್ ಬುಕ್ ಆಗಿರೋದಿಲ್ಲ, ಎಲ್ಲದೂ ಬ್ಲಾಕ್ ಆಗಿರುತ್ತೆ, ಯಾವುದು ಖಾಲಿ ಉಳಿದಿರೋದಿಲ್ಲ. ನೀವು BBMP ಸತೀಶ್ ರೆಡ್ಡಿ ಅವರು 3 ಸತಿ MLA ಆಗಿರೋರು, ಅವ್ರನ್ನ ನಮ್ಮ ಆಫೀಸಿಂದ ಫೋನ್ ಮಾಡಲಿ, ಇವ್ರ ಆಫೀಸಿಂದ ಫೋನ್ ಮಾಡಲಿ, ಒಬ್ಬನೇ ಒಬ್ಬ ಇಲ್ಲಿ ವಾರ್ ರೂಮಲ್ಲಿ ಇರುವಂತ ವ್ಯಕ್ತಿ ಒಂದು ಬೆಡ್ ಖಾಲಿ ಇದೆ ಅಂತ ಹೇಳಿದ್ರೆ ಎಲ್ಲರೂ ಬೆಡ್ ಖಾಲಿ ಬುಕ್ ಆಗೋಗಿದೆ ಸರ್, ಬುಕ್ ಆಗಿದೆ, ಯಾವ ಬೆಡ್ ಆಗೋದಿಲ್ಲ ಅಂತ. ಯಾಕೆ ಬೆಡ್ ಖಾಲಿ, ಯಾಕೆ ಯಾವುದು ಬೆಡ್ ಅವೈಲಬಲ್ ಇರೋದಿಲ್ಲ ಅನ್ನೋದಕ್ಕೆ ನಾವು ಒಂದು 4-5 ದಿವಸದಿಂದ ಬಹಳ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಇವತ್ತೊಂದು ಇಡೀ ಒಂದು ಕರ್ಮಕಾಂಡ ಬಯಲಾಗಿದೆ. ಇವರು ಮಾಡುವಂತ ಮಾಡಸ್ ಆಪರೆಂಡೆ ಏನಿದೆ ಅಂತ ನಾನು ಬಹಳ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಶಾಸಕರುಗಳೆಲ್ಲರೂ ಕೂಡ ಅವರವರ ಅನುಭವವನ್ನು ಹೇಳ್ತಾರೆ. BBMPಗೆ ಬೆಂಗಳೂರಿನಲ್ಲಿ ಪ್ರತಿ ತಕ್ಷಣ ಪಾಸಿಟಿವ್ ಆದ ತಕ್ಷಣ BBMPಗೆ BU ನಂಬರ್ ಜನರೇಟ್ ಆಗಿ BBMP ವಾರ್ ರೂಮ್ಗಳಿಗೆ ನಂಬರ್ ಬರುತ್ತೆ. ನೀವು ಬಸವನಗುಡಿ ನಿವಾಸಿಯಾಗಿದ್ರೆ ಬೆಂಗಳೂರು ಸೌತ್ ವಾರ್ ರೂಮಿಗೆ ಈ ವ್ಯಕ್ತಿ ಪಾಸಿಟಿವ್ ಆಗಿದ್ದಾರೆ, ಇದವ್ರ ನಂಬರು, ಇದವ್ರ ಮನೆ ಅಡ್ರೆಸ್ ಅಂತ ಡೀಟೇಲ್ಸ್ ಬರುತ್ತೆ. ತಕ್ಷಣದಲ್ಲಿ BBMP ಕಡೆಯಿಂದ ಅವ್ರಿಗೆ ಫೋನ್ ಹೋಗುತ್ತೆ, ಕೆಲವರಿಗೆ ಹೋಗುತ್ತೆ ಫೋನು. ಅವ್ರನ್ನ ವಿಚಾರಿಸ್ತಾರೆ, ನಿಮಗೆ ಸಿಂಪ್ಟಮ್ಯಾಟಿಕ್ ಇದ್ದೀರಾ, ಸಿಂಪ್ಟಮ್ಯಾಟಿಕ್ ಇದ್ದೀರಾ, ಹೋಮ್ ಐಸೋಲೇಷನ್ ಅಲ್ಲಿ ಇದ್ದೀರಾ ಅಥವಾ ಆಸ್ಪತ್ರೆ ಬೇಕಿದೆಯಾ ಅನ್ನೋದು ವಿಷಯ ಗೊತ್ತಾಗುತ್ತೆ. ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಾರೋ ಅಂತ ವ್ಯಕ್ತಿಗಳಿಗೆ ಆಸ್ಪತ್ರೆ ಅವಶ್ಯಕತೆ ಇರೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಯಾರ್ಯಾರು ಹೋಮ್ ಐಸೋಲೇಷನ್ ನಲ್ಲಿ ಇದ್ದಾರೆ ಈ ವ್ಯಕ್ತಿಗಳ ಹೆಸರಿನಲ್ಲಿ ಬೆಡ್ ನ ಆಸ್ಪತ್ರೆಯಲ್ಲಿ ಬ್ಲಾಕ್ ಮಾಡ್ತಾರೆ. ಯಾರು ಮಾಡ್ತಾರೆ ಇದನ್ನ, BBMP ವಾರ್ ರೂಮ್ ನಲ್ಲಿ ಯಾರಿಗೆ ಒಂದು 5-6 ಜನಕ್ಕೆ ಇನ್ಚಾರ್ಜ್ ಕೊಟ್ಟು ಕೂರಿಸಿದಾರಲ್ಲ, ಅವ್ರು ಯಾರು ಸರ್ಕಾರದ ಅಧಿಕಾರಿಗಳಲ್ಲ, ಯಾವುದೋ ಏಜೆನ್ಸಿ ಅವರು. ಆ ಏಜೆನ್ಸಿಯವರು ಇಮ್ಮಿಡಿಯೇಟ್ ಆಗಿ ಬೆಡ್ ನ ಬ್ಲಾಕ್ ಮಾಡ್ತಾರೆ. ಬೆಡ್ ನ ಬ್ಲಾಕ್ ಮಾಡಿದ ತಕ್ಷಣ ನಿಮಗೆ, ನನಗೆ, ಸಾರ್ವಜನಿಕರಿಗೆ, ಸರ್ಕಾರಕ್ಕೆ ಎಲ್ರಿಗೂ ಬೆಡ್ ಇಲ್ಲ ಅಂತ ತೋರಿಸುತ್ತೆ. ಆದ್ರೆ ಆ ಬೆಡ್ ಖಾಲಿ ಇರುತ್ತೆ. ಆ ಬೆಡ್ ಯಾವುದೋ ಒಬ್ಬ ಸಿಂಪ್ಟಮ್ಯಾಟಿಕ್ ವ್ಯಕ್ತಿ ಹೆಸರಿನಲ್ಲಿ ಬುಕ್ ಮಾಡಿರ್ತಾರೆ. 12 ಗಂಟೆಗಳ ಕಾಲ ಯಾವುದೋ ಒಬ್ಬರ ಹೆಸರಲ್ಲಿ ಬುಕ್ ಮಾಡಿ ಅದು ಆಟೋ ಅನ್ಬ್ಲಾಕ್ ಆಗ್ಲಿಕ್ಕೆ 12 ಗಂಟೆ ಆಗುತ್ತೆ. ಉದಾಹರಣೆಗೆ ಅನ್ನೋ ವ್ಯಕ್ತಿ ಹೆಸರಿನಲ್ಲಿ ಬುಕ್ ಮಾಡ್ತಾರೆ ಬೆಡ್ನ. 12 ಗಂಟೆ ಒಳಗಡೆ ಅವನ ಆಸ್ಪತ್ರೆಗೆ ಹೋಗ್ಲಿಲ್ಲ, ಅಡ್ಮಿಷನ್ ಆಗ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಅದು ಅನ್ಬ್ಲಾಕ್ ಆಗುತ್ತೆ. ಈ ರೀತಿ 12 ಗಂಟೆಗಳ ಏನು ಸಮಯಾವಕಾಶ ಇರುತ್ತೆ, ಈ 12 ಗಂಟೆಗಳ ಸಮಯಾವಕಾಶದ ಒಳಗಡೆ ಇವರು ಯಾರು ಇವರಿಗೆ ಹೊರಗಡೆ ವ್ಯವಹಾರ ಕುದುರಿಸ್ತಾರೋ ಅಂತ ವ್ಯಕ್ತಿಗಳ ಜೊತೆಗೆ ಇವರು ಅವರಿಗೆ ಬೆಡ್ ನ ಅಲಾಟ್ ಮಾಡಿಕೊಡ್ತಾರೆ. ಯಾರು ಇಲ್ಲಿ MOH ಇರ್ತಾರೆ, ಇಲ್ಲಿ ಯಾವುದೋ ಬೇರೆ ಅಧಿಕಾರಿ ಇರ್ತಾರೆ ಅಂತವ್ರ ಹತ್ರ ಕೊಡ್ತಾರೆ. ನಾನು ಕೇಳೋದು, MP ಹೇಳಿದ್ರು ಅಂತ ಬೆಡ್ ಸಿಗಬಾರ್ದು, MLA ಹೇಳಿದ್ರು ಅಂತ ಬೆಡ್ ಸಿಗಬಾರ್ದು. ಯಾರಿಗೆ ಹೆಲ್ಪ್ ಲೈನಿಗೆ ಫೋನ್ ಮಾಡಿರ್ತಾರೋ, ಹೆಲ್ಪ್ ಲೈನಿಗೆ ಫೋನ್ ಮಾಡಿರುವಂತ ವ್ಯಕ್ತಿ ಅವ್ರ SpO2 ಕಡಿಮೆ ಆಗ್ತಾ ಇದೆ, ಅವ್ರಿಗೆ ಆಸ್ಪತ್ರೆ ಅವಶ್ಯಕತೆ ಇದೆ ಅಂತಂದ್ರೆ ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಸಿಗಬೇಕು. MP ಗೊತ್ತಿದ್ದಾರೆ, DCP ಹೇಳಿದ್ರು, ಇನ್ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಬೆಡ್ ಸಿಗೋದಲ್ಲ. ಇವತ್ತು ಜನ ಬೆಡ್ ಇಲ್ದಲೆ SMS ಹಾಕ್ತಾ ಇರ್ತಾರೆ, ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ, ಟ್ವಿಟರ್ ಅಲ್ಲಿ ಹಾಕ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಇದ್ರ ಹೊರಗಡೆ ಸತೀಶ್ ರೆಡ್ಡಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ತರ ಹೊರಗಡೆ ಒಂದು ದೊಡ್ಡ ದಂಧೆ ನಡೀತಾ ಇದೆ ಹೊರಗಡೆ ಅಂತ. ನಿಮ್ದು ಯಾರ್ದೋ ಒಬ್ರು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತಾರೆ, ದಯವಿಟ್ಟು ಅರ್ಜೆಂಟ್ ಬೆಡ್ ಬೇಕಿದೆ ಅಂತ ವ್ಯಕ್ತಿಗೆ ಇವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ವ್ಯವಹಾರ ಕುದುರಿಸ್ತಾರೆ. ನಾನ್ ಗ್ಯಾರಂಟಿ ಕೊಡಕ್ಕಾಗಲ್ಲ, ಬೆಂಗಳೂರು ಸೌತ್ MP ಆಗಿ ಬೆಂಗಳೂರು ಸೌತ್ ನಾನೊಂದು ಬೆಡ್ ಕೊಡಿಸ್ತೀನಿ ಅಂತ ನಾನ್ ಖಾತ್ರಿಯಿಂದ ಹೇಳಕ್ಕಾಗಲ್ಲ. ಈ ಹೊರಗಡೆ ಇರುವಂತ ಏಜೆಂಟ್ಗಳು 45,000 ಕೊಡಿ, 50,000 ಕೊಡಿ ಅಂತ ವ್ಯಾಪಾರ ಮಾಡಿ ಇವರು ದಂಧೆ ಹಾಕ್ತಾ ಇದ್ದಾರೆ. ಇನ್ನೊಂದು ವಿಷಯ, ಬೆಂಗಳೂರಿನಲ್ಲಿ ಕಳೆದ 10 ದಿವಸಗಳಿಂದ ಸುಮಾರು 4,065 ಬೆಡ್ಗಳು ಆಟೋ ಅನ್ಬ್ಲಾಕ್ ಆಗಿದೆ. ಅಂದ್ರೆ 4,000 ಬೆಡ್ಗಳನ್ನ ಸಿಂಪ್ಟಮ್ಯಾಟಿಕ್ ವ್ಯಕ್ತಿಗಳ ಹೆಸರಿನಲ್ಲಿ ಅಥವಾ ಅವರಿಗೆ ಬೆಡ್ ಬೇಕಿಲ್ದಲೇ ಇರುವಂತಹ ವ್ಯಕ್ತಿಗಳ ಹೆಸರಿನಲ್ಲಿ ಬೆಡ್ ನ ಬ್ಲಾಕ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಒಂದು ಶಾರ್ಟೇಜ್ ನ ಕ್ರಿಯೇಟ್ ಮಾಡಿ 12 ಗಂಟೆ ಆದ್ಮೇಲೂ ಕೂಡ ಅವರು ಅಡ್ಮಿಷನ್ ಆಗದಲೆ ಅನ್ಬ್ಲಾಕ್ ಆಗಿರುವಂತ 4,000 ಇದೆ. ಉಸಿರು ಕಟ್ಟು ಸಾಯ್ತಾ ಇರಬೇಕಾದ್ರೆ ತಕ್ಷಣದಲ್ಲಿ ಬೆಡ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಜನ ಹೋಗ್ಲಿಕ್ಕೆ ಹೋಗ್ತಾರೆ. ಇಲ್ಲಿ 12 ಗಂಟೆ ಆದ್ಮೇಲೂ ಒಬ್ಬ ಹೋಗಿಲ್ಲ ಆಸ್ಪತ್ರೆಗೆ ಅಂತಂದ್ರೆ ಕಾರಣ ಏನು ಅಂದ್ರೆ ಅವನಿಗೆ ಆಸ್ಪತ್ರೆ ಯಾರಿಗೆ ಹೋಗಬೇಕು ಅಂತ ಇಲ್ವೋ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ. ನಮ್ಮ ಆಫೀಸಿಂದ ನಾವು ಈ ರೀತಿ ಯಾರ್ಯಾವ ವ್ಯಕ್ತಿಗಳಿದ್ರು, ಯಾರು ಸಿಂಪ್ಟಮ್ಯಾಟಿಕ್ ವ್ಯಕ್ತಿ ಹೆಸರಲ್ಲಿ ಅಡ್ಮಿಷನ್ ಆಗಿತ್ತು ಅಂತ ವ್ಯಕ್ತಿಗಳ ಜೊತೆಗೆ ಫೋನ್ ಮೇಲೆ ಮಾತಾಡಿದೀವಿ. ಆ ಫೋನ್ ಕಾನ್ವರ್ಸೇಷನ್ಗಳನ್ನೆಲ್ಲ ನಾನು ಮಾಧ್ಯಮದವ್ರ ಜೊತೆಗೆ ಆಗಲೇ ಶೇರ್ ಮಾಡಾಗಿದೆ. ದಯವಿಟ್ಟು ಅದನ್ನು ಸಾರ್ವಜನಿಕರಿಗೆ ತೋರಿಸಿ ಅಧಿಕಾರಿಗಳ ಬಂಡವಾಳ ಬಯಲಾಗಲಿ.
ಫೋನ್ ಮಾಡ್ತಾರೆ, ಆ ವ್ಯಕ್ತಿ ಗೊತ್ತೇ ಇಲ್ಲ ಅವ್ರ ಹೆಸರಲ್ಲಿ ಬೆಡ್ ಬುಕ್ ಆಗಿದೆ ಅಂತ, ಅವನ ಮನೇಲಿದ್ದಾನೆ. ಇಲ್ಲಿ ಕೆಲವು ಇನ್ಸ್ಟೆನ್ಸಸ್ಗಳಿದೆ. ಈ ಕೇಸಲ್ಲಿ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ 12 ಆಸ್ಪತ್ರೆಗಳಲ್ಲಿ ಅವನು ಕೋವಿಡ್ ಪಾಸಿಟಿವ್ ಆಗಿ ರಿಪೋರ್ಟ್ ಬಂದ 20 ದಿನದ ನಂತರ 12 ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ 12 ದಿನ ಬೆಡ್ ಬುಕ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ. ಒಂದೇ ಫ್ಯಾಮಿಲಿಲಿ ತಂದೆ ಸತ್ತೋಗಿರ್ತಾರೆ, ಮಕ್ಕಳು ಸತ್ತೋಗಿರ್ತಾರೆ, ಒಂದು ಸಣ್ಣ ಸಣ್ಣ ಮಕ್ಕಳು ಅನಾಥರಾಗ್ತಾ ಇದ್ದಾರೆ ಇವತ್ತು. ಇಂಥ ಟೈಮ್ನಲ್ಲಿ ಇದು ಭ್ರಷ್ಟಾಚಾರ ಅಲ್ಲ, ಇದು ಮರ್ಡರ್. ಇವ್ರು ಮಾಡ್ತಾ ಇರೋದು. ಇದನ್ನ ಇವತ್ತು ಇದಕ್ಕೊಂದು ಹೈ ಪವರ್ಡ್ ಎನ್ಕ್ವೈರಿ ಆಗಲೇಬೇಕು. ಇದರಲ್ಲಿ ಇನ್ನೂ ಒಂದು ವಿಷಯ, ಕೆಲವು ಆಸ್ಪತ್ರೆಗಳಲ್ಲಿ ರಾತ್ರಿ 12 ಗಂಟೆಗೆ ಬೆಡ್ ಬುಕಿಂಗ್ ಆಗುತ್ತೆ. ಮಿಡ್ ನೈಟ್ ಅಫೇರ್ ಇವ್ರದ್ದು. ಮಧ್ಯರಾತ್ರಿಯ ದಂಧೆ ನಡೆಸ್ತಾ ಇರೋದು ಇವರು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಯಾವ ಅಡ್ಮಿಷನ್ ಆಗಲ್ಲ. ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ಅಡ್ಮಿಷನ್ ಬೆಡ್ ಬುಕಿಂಗ್ ಓಪನ್ ಆಗುತ್ತೆ. 12 ಗಂಟೆ 2 ನಿಮಿಷಕ್ಕೆ ಬೆಡ್ ಬ್ಲಾಕ್ ಆಗುತ್ತೆ. 12 ಗಂಟೆ 2 ನಿಮಿಷ 30 ಸೆಕೆಂಡಿಗೆ ಅಡ್ಮಿಷನ್ ಆಗುತ್ತೆ. ಹೆಂಗ್ರಿ ಸಾಧ್ಯ ಇದು? ಒಂದ್ ಕಡೆ 4,000 ಜನ 12 ಗಂಟೆ ಆದ್ರೂ ಅಡ್ಮಿಷನ್ ಆಗದಲ್ಲೇ ಇರುವಂತ ವ್ಯಕ್ತಿಗಳು, ಇನ್ನೊಂದು ಕಡೆ ರಾತ್ರಿ 12 ಗಂಟೆಗೆ ಓಪನ್, 12 ಗಂಟೆ 1 ನಿಮಿಷಕ್ಕೆ ಅಡ್ಮಿಷನ್. ಯಾವುದಂದೆ ಇದು? ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರು, ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗ 5:15, ದಯವಿಟ್ಟು ತಾವೆಲ್ಲರೂ ಬನ್ನಿ. ಯಾವ್ಯಾವ ಅಧಿಕಾರಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಜೈಲಿಗೆ ಅಟ್ಟಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಭರವಸೆ ಕೊಟ್ಟಿದ್ದಾರೆ. ರಾಜ್ಯದ ಜನತೆಯ ಪರವಾಗಿ, ಬೆಂಗಳೂರಿನ ಜನತೆಯ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದು ಹೈ ಪವರ್ಡ್ ಕಮಿಟಿ ಮಾಡಿ ಈ ಯಾವ್ಯಾವ ಅಧಿಕಾರಿಗಳು, ಹೊರಗಡೆ ಇರುವಂಥ ಏಜೆಂಟ್ಗಳು, ಪ್ರೈವೇಟ್ ಆಸ್ಪತ್ರೆಯಲ್ಲಿ BBMP ಕಡೆಯಿಂದ ಇರುವಂಥ ಆರೋಗ್ಯ ಮಿತ್ರಗಳು, ಇಲ್ಲಿ ಅಪಾಯಿಂಟ್ ಆಗಿರುವಂಥ ಏಜೆನ್ಸಿಯವರು, ಅವ್ರು ಯಾರ್ಯಾರು ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರದ್ದು CDR ತೆಗಿಬೇಕು. ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಪ್ರತಿಯೊಬ್ಬರನ್ನು ಒದ್ದು ಒಳಗೆ ಹಾಕಿಸ್ಬೇಕು. ವಲ್ಚರ್ಸ್ಗಳು ಇವರೆಲ್ಲರೂ. ಇದು ಸಾಮಾನ್ಯ ಭ್ರಷ್ಟಾಚಾರ ಅಲ್ಲ ಇವ್ರು ಮಾಡ್ತಾ ಇರೋದು. ಇದು ಹುಳ ಬಿಚ್ಚಾಯ್ತಾರೆ ಯಾರ್ಯಾರು ಇದರನ್ನೆಲ್ಲ ಇದನ್ನ ಮಾಡ್ತಾ ಇರೋರು ಇವ್ರುಗಳು. ಇದರದ್ದು ಬೇರೆ ಡೀಟೇಲ್ಸ್ ಏನಿದೆ ಅನ್ನೋದನ್ನ ಸತೀಶ್ ರೆಡ್ಡಿ ಅವರು ಹೇಳ್ತಾರೆ. ಶಾಸಕರುಗಳು ಇಬ್ರು ಹೇಳ್ತಾರೆ. ಇದರದ್ದು ಈ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ತಲೆ ದಂಡ ಆಗಬೇಕು. ಹೈ ಪವರ್ಡ್ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿಯ ಜೊತೆಗೆ ನಾಳೆ ಬೆಳಗ್ಗೆ ಎನ್ಕ್ವೈರಿ ಆಗೋದ್ರಿಂದ ಸತ್ತಿರೋರು ನಾಳೆ ಬರೋದಿಲ್ಲ. ಅಟ್ಲೀಸ್ಟ್ ಇನ್ನು ಯಾರು ಇವತ್ತಿದ್ದಾರೆ ಅವ್ರನ್ನ ಬದುಕಿಸುವಂತ ಪ್ರಯತ್ನ ಮಾಡಬಹುದು. ನಾವು ಇವತ್ತಿಂದನೇ ಈ ವ್ಯವಸ್ಥೆ ಬದಲಾಗಬೇಕು. ಸಾಫ್ಟ್ವೇರ್ ಅಲ್ಲಿ ಇರುವಂತಹ ಸಮಸ್ಯೆಗಳು ಬದಲಾಗಬೇಕು. ನಾನು ಈ ಡೇಟಾ ಪಡ್ಕೊಳ್ಳಕ್ಕೆ ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಿದ್ದೀನಿ, ಒಬ್ಬ MP ಆಗಿ ಈ ಡೇಟಾ ಪಡ್ಕೊಳ್ಳಕ್ಕೆ ನಾನು ಪಟ್ಟಂತ ಹರಸಾಹಸ ನಾನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾವ ಅಧಿಕಾರಿನೂ ಡೇಟಾ ಕೊಡೋದಿಲ್ಲ. ರಾತ್ರಿ 2:30-3 ಗಂಟೆ ತನಕ ಬೆನ್ಬಿಡದ ಬೇತಾಳ ತರ ನಾವು ಹಿಂದೆ ಬಿದ್ದಿದ್ರಿಂದ ಈ ಡೇಟಾ ಸಿಕ್ಕಿತ್ತು. 1 ಲಕ್ಷ ಡೇಟಾನ ನಾವು ಅನಲೈಸ್ ಮಾಡಿ ಸುಮಾರು ಒಂದು 5,000 ಕೇಸ್ಗಳನ್ನ ನೋಡಿದ ಮೇಲೆ 5,000 ಕೇಸ್ಗಳ ಪ್ಯಾಟರ್ನ್ ಇದು ಗೊತ್ತಾಗ್ತಾ ಇರೋದು. 5,000 ಕೇಸ್ಗಳ ಪ್ಯಾಟರ್ನ್. ಇದು ಬರೀ ಸ್ಯಾಂಪಲ್ ಅಷ್ಟೇ ನಾನು ನಿಮ್ಮ ಎದುರುಗಡೆ ಇಡ್ತಾ ಇರೋದು. ಸರ್ಕಾರ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಒಂದು ಸಣ್ಣ ಉದಾಹರಣೆ ನಿಮಗೆ. ಹೋದ ವರ್ಷ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಇದ್ದಿದ್ದು ಸುಮಾರು 1,900 ಚಿಲ್ಲರೆ ಆಕ್ಸಿಜನ್ ಬೆಡ್. ಈ ವರ್ಷ ಯಡಿಯೂರಪ್ಪನವರು ಎಲ್ಲ ಪ್ರಯತ್ನ ಹಾಕಿ ಬೆಂಗಳೂರಿನಲ್ಲಿ ಇರುವಂತದ್ದು 19,000 ಹೆಚ್ಚು ಆಕ್ಸಿಜನ್ ಬೆಡ್ ಕರ್ನಾಟಕದಲ್ಲಿ. ಆದ್ರೆ ಈ ಬೆಡ್ಗಳನ್ನೆಲ್ಲ ಜಾಸ್ತಿ ಮಾಡಿದ್ರೆ ಬೆಡ್ ಯಾಕೆ ಸಿಗ್ತಾ ಇಲ್ಲ ಜನಕ್ಕೆ? ಈ ಒಂದಿಷ್ಟು ಜನ ಕಚಡ ಆಫೀಸರ್ಗಳಿಂದ, ಈ ರೀತಿ ಜನರುಗಳನ್ನ ಇದನ್ನ ಮಾಡುವಂತ ಏಜೆಂಟ್ಗಳಿಂದ, ಭ್ರಷ್ಟಾಚಾರಿಗಳಿಂದಾಗಿ ಜನಕ್ಕೆ ಇದು ಯಾವುದು ಸಿಗ್ತಾ ಇಲ್ಲ. BBMP ವಾರ್ ರೂಮ್ ನಲ್ಲಿ, ಮೇನ್ ವಾರ್ ರೂಮ್ ನಲ್ಲಿ SAST ಬೆಡ್ಗಳನ್ನು ಅಪ್ರೂವ್ ಮಾಡೋದನ್ನ ಒಬ್ರು ಅಧಿಕಾರಿ ಡಾಕ್ಟರ್ ರೆಜಿನಾ ಜೋಸೆಫ್ ಅನ್ನೋರು ಒಬ್ರು ಹೆಡ್ ಆಫೀಸ್ ನಲ್ಲಿ ಇದಾರಂತೆ. ಆ ರೆಜಿನಾ ಜೋಸೆಫ್ ಅವರು ಬೆಡ್ ಬ್ಲಾಕ್ ಮಾಡದಲ್ಲೇ ಇರುವಂತಹ ರೀತಿ ಸಾಫ್ಟ್ವೇರ್ ಅನ್ನ ಡಿಸೇಬಲ್ ಮಾಡ್ತಾರಂತೆ. ಯಾಕೆ ಮಾಡ್ತಾರಂತೆ ಅಂತಂದ್ರೆ, ನಂತರದಲ್ಲಿ ಯಾರಾದ್ರೂ ಮಿನಿಸ್ಟ್ರಿಗಳು, ಜಡ್ಜ್ಗಳು ಅಥವಾ ಉನ್ನತ ಅಧಿಕಾರಿಗಳು ಈ ತರದವ್ರು ಯಾರಾದ್ರೂ ಒಂದು ಫೋನ್ ಮಾಡಿ ರೆಫರೆನ್ಸ್ ಕೊಟ್ರೆ ಅಂತ ಪೇಷಂಟ್ಗಳನ್ನ ಅನ್ಬ್ಲಾಕ್ ಮಾಡಿ ಅವರಿಗೆ ಬೆಡ್ ನ ಬುಕ್ ಮಾಡಿಸ್ಕೊಡೋದಿಕ್ಕೆ BBMP ಯಲ್ಲೇ ಕೆಲಸ ಮಾಡ್ತಾ ಇರುವಂತ ಒಬ್ರು ಅಧಿಕಾರಿ, ಅವ್ರ ಹೆಸರನ್ನು ಕೂಡ ಕಳಿಸಿದ್ದಾರೆ, ಈ ತರ ಮಾಡ್ತಾ ಇದ್ದಾರೆ ಅಂತ. ನಾನು ಒಂದೇ ಇವತ್ತು ಕೇಳುವಂಥದ್ದು, ನಾನು MP ತೇಜಸ್ವಿ ಫೋನ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಬೆಡ್ ಕೊಡಿ ಅಂತ ಅಂದಿದ ತಕ್ಷಣ ಬೆಡ್ ಕೊಡಬೇಕಾ, ಕೊಡಬಾರ್ದು. ನಾನು ಆ ವ್ಯವಸ್ಥೆ ಪರವಾಗಿ ಮಾತನಾಡ್ತಾ ಇಲ್ಲ. ಯಾರೋ ಜಡ್ಜ್ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬೆಡ್ ಕೊಡಿ, ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ. MLA ಹೇಳಿದ್ದಕ್ಕಲ್ಲ ಬೆಡ್ ಕೊಡಬೇಕಾಗಿರೋದು. ಆ ವ್ಯಕ್ತಿ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ದಾರೆ, ಆ ವ್ಯಕ್ತಿಗೆ SpO2 ಕಡಿಮೆ ಆಗ್ತಾ ಇದೆ, ಉಸಿರಾಟ ಕಡಿಮೆ ಆಗ್ತಾ ಇದೆ, ಆ ವ್ಯಕ್ತಿ ಕಷ್ಟ ಇದೆ ಅಂತಂದ್ರೆ ಅಂತ ವ್ಯಕ್ತಿ ಕೊಡಬೇಕು. ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕಲ್ಲ. ಸಾಮಾನ್ಯ ಜನ ಎಲ್ಲೋಗ್ಬೇಕ್ರಿ? ಎಲ್ರಿಗೂ ಜಡ್ಜ್ ಹತ್ರ ಹೇಳಿಸ್ಕೊಂಡು ಬೆಡ್ ತಗೊಳಕ್ಕಾಗತ್ತಾ?
ಎಲ್ಲರೂ MLA MP ಹತ್ರ ಹೇಳಿಸ್ಕೊಂಡು ಅಥವಾ ಅವ್ರು ನೆಂಟರಾಗಿ ಬೆಟ್ ತಗೊಳಕ್ಕಾಗತ್ತಾ? ಎಲ್ಲಿಗೆ ಹೋಗಿದೆ ವ್ಯವಸ್ಥೆ ಇದು? ಈ ರೀತಿ ಅಧಿಕಾರಿಗಳ ಬಗ್ಗೆ ತಕ್ಷಣದಲ್ಲಿ ಯಾರ್ಯಾರು ಈ ರೀತಿ ನೀವು ದುಡ್ಡು ಕೊಟ್ಟಿದ್ದೀರಿ, ನಾನು ಸಾರ್ವಜನಿಕರಿಂದ ನೋಡ್ತಾ ಇರುವಂತ ಎಲ್ಲ ಸಾವಿರಾರು ಜನಕ್ಕೆ ನಾನು ಮನವಿ ಮಾಡುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದ ನನಗೆ ಮೆಸೇಜ್ ಕಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳ ಮೇಲೆ ಪೊಲೀಸ್ ಕೇಸ್ಗಳು ಹಾಕಿಸಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲರೂ ಸಸ್ಪೆಂಡ್ ಮಾಡಿಸಿ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನೀವ್ ಯಾರಿಗಾದ್ರೂ ದುಡ್ಡು ಕೊಟ್ಟು ಬೆಡ್ ನ ಬುಕ್ ಮಾಡಿದ್ರೆ ತಕ್ಷಣದಲ್ಲಿ ನಮ್ಮ ಮಾಹಿತಿಗೆ ತೆಗೆದುಕೊಂಡು ಬನ್ನಿ. ನಮ್ಮ ಶಾಸಕರ ಕಚೇರಿಗಳಿಗೆ ಅವ್ರ ಮಾಹಿತಿ ಕೊಡಿ. ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರು, ಯಾರ ಹತ್ರ ನೀವು ಮಾತನಾಡಿದ್ರಿ, ಅವ್ರ ಮೊಬೈಲ್ ನಂಬರ್ ಡೀಟೇಲ್ಸ್ ಏನು, ಈ ಡೀಟೇಲ್ಸ್ಗಳನ್ನ ಕೊಡಿ. ಯಾವ ಆಸ್ಪತ್ರೆಯಲ್ಲಿ ಈ ರೀತಿ ನಡೀತಾ ಇದೆ, ರಾತ್ರಿ 12 ಗಂಟೆಗೆ ಬೆಡ್ ಬುಕ್ ಮಾಡುವಂಥದ್ದು ಇರ್ಬೋದು, ಬೆಡ್ ಬುಕ್ ಓಪನ್ ಆಗಿದ್ದು 1 ನಿಮಿಷದಲ್ಲಿ ಅದನ್ನು ಅಡ್ಮಿಷನ್ ಮಾಡಿಸುವಂಥದ್ದು ಇರ್ಬೋದು, 4,000 5,000 ಜನನ ಫೇಕ್ ಆಗಿ ಬುಕ್ ಮಾಡಿ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು. ಈ ಎಲ್ಲ ಅಧಿಕಾರಿಗಳ ಮೇಲೆ ಇವತ್ತು ನಾವು ಕ್ರಮ ತಗೊಳ್ತೇವೆ. ನಾನು ಇವತ್ತು ಕರ್ನಾಟಕದ ಜನ ಮತ್ತು ಬೆಂಗಳೂರಿನ ಜನಕ್ಕೆ ಒಂದು ಮಾತು ನಾನು ಹೇಳ್ತೇನೆ. ಸ್ನೇಹಿತರೆ, ಒಂದು 3-4 ದಿನಗಳ ಹಿಂದೆ ನಾನು ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಒಂದು ಇನ್ಸ್ಪೆಕ್ಷನ್ ಮಾಡಕ್ ಹೋಗಿದ್ದೆ. ಒಂದು 60 ವರ್ಷದ 65 ವರ್ಷ ಸುಮಾರು ಇರ್ಬೋದು, ಒಬ್ರು ಮಹಿಳೆ ನಮಗೆ ಹೊರಗಡೆ ಸಿಕ್ಕಿದ್ರು. ICU ಅಲ್ಲಿ ವೆಂಟಿಲೇಟರ್ ಅಲ್ಲಿ ಗಂಡ ಇದ್ರು, ಫಸ್ಟ್ ಫ್ಲೋರ್ HDU ಬೆಡ್ ಅಲ್ಲಿ ಮಗ ಇದ್ದ, ಸೊಸೆ ಕೆಳಗಡೆ ಎಮರ್ಜೆನ್ಸಿಲಿ ಅಡ್ಮಿಟ್ ಆಗಿದ್ರು. 65 ವರ್ಷದ ಮಹಿಳೆಯನ್ನು ಮಾತನಾಡಿಸಿದಾಗ ಅವ್ರು ಹೇಳಿದ್ರು, ಡಾಕ್ಟರ್ ಹೇಳಿದ್ದಾರೆ ಗಂಡ ಉಳಿಯಲ್ಲ ಅಂತ, ಹೋಪ್ ಇಲ್ಲ, ಮಗ ಸೊಸೆನ ಉಳಿಸ್ಕೊಳ್ಳೋಕ್ಕೋಸ್ಕರ ಇದ್ದೀನಿ ಅಂತ. ಒಬ್ಬೊಬ್ರೆ ಇವತ್ತು ನಿಮ್ಮ ಮಶಾಣದ ಹತ್ರ ಹೋಗಿ ನೋಡಿ, ಒಬ್ಬೊಬ್ರು 80 ವರ್ಷ 60 ವರ್ಷದ ಒಬ್ರು ಹೆಂಗಸರು ಬಂದಿರ್ತಾರೆ ಮಣ್ಣು ಮಾಡಿ ವಾಪಸ್ ಹೋಗುತ್ತೆ. ಇಂಥ ದಾರುಣ ಸಂಗತಿ ಇರಬೇಕಾದ್ರೆ ಈ ರೀತಿ ಭ್ರಷ್ಟಾಚಾರ ಮಾಡುವಂಥದ್ದು, ದುಡ್ಡಿಸ್ಕೊಳ್ಳುವಂಥ ದಂಧೆ ಏನಿದೆ ಇದು ಅಕ್ಷಮ್ಯ. ಇದು ನೀವು 50 ಜನ ಬೇರೆ ಪೊಲಿಟಿಷಿಯನ್ಗಳನ್ನು ನೋಡಿರ್ಬೋದು, ಆದ್ರೆ ನಾನು ಬಿಲಿ ಪಾಲಿಟಿಕ್ಸ್ ಮಾಡಕ್ ಬಂದಿರೋದಿಲ್ಲ. ನಾನು ಜನ ಆಯ್ಕೆ ಮಾಡಿರುವಂತ ಜನ, ನಮ್ಮ ಮನೇಲಿ ಒಬ್ಬ ಯುವಕನಿಗೆ ಇವತ್ತು ಜನ ನನ್ನ MP ಮಾಡಿದ್ದಾರೆ ಬೆಂಗಳೂರು ಸೌತ್ ಅಲ್ಲಿ. ಆ ಜನಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಇವತ್ತು ಬಂದಿರೋದು. ಆ 24 ಲಕ್ಷ ಜನ ಯಾರು ನನಗೆ ವೋಟ್ ಹಾಕಿದ್ದಾರೆ, ಆ ಪ್ರತಿನಿತ್ಯ ನನಗೆ ರಾತ್ರಿ ನಿದ್ದೆ ಬರಲ್ಲ, ರಾತ್ರಿ 3 ಗಂಟೆ 4 ಗಂಟೆ ಆದ್ರೂ ಆ ಕಣ್ಣೆದುರುಗಡೆ ನಾವು ICU ವಿಸಿಟ್ ಮಾಡಿರೋದು, ಆ ಸೀನ್ಗಳೇ ನಮ್ಮ ಎದುರುಗಡೆ ಇರುತ್ತೆ. ಆ ಎಲ್ಲ ಜನಕ್ಕೆ ನಾವು ಇವತ್ತಿನ ನಾವು ಮಾಡದಲ್ಲ ಇದ್ದಿದ್ರೆ ನಮ್ಮ ಮನಸ್ಸಾಕ್ಷಿಗೆ ನಾವು ದ್ರೋಹ ಪಡ್ಕೊಂಡಿರ್ತೀವಿ. ಇವತ್ತು ಯಾರ್ಯಾರು ಈ ರೀತಿ ಅವ್ಯವಹಾರದಿಂದಾಗಿ ಈ ಜನ ಯಾರು ಸತ್ತೋಗಿದ್ದಾರಲ್ಲ ಅವ್ರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಒಂದು ಸಮಸ್ಯೆಯಿಂದಾಗಿ ಚಕ್ರವ್ಯೂಹದಲ್ಲಿ ಸಿಗಾಕೊಂಡು ಸತ್ತೋದ್ರಲ್ಲ ಅವ್ರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ಇನ್ನು ಮುಂದೆ ಈ ರೀತಿ ಆಗದಲೇ ಇರುವಂತ ಕಡೆ ನಾವೆಲ್ಲರೂ ಕೂಡ, ಬೆಂಗಳೂರಿನ ಜನತೆ, ಮಾನ್ಯ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಕೂಡ ಇವತ್ತಿಂದನೇ ಯಾವ ಕಾರಣಕ್ಕೂ ಆಗದಲೇ ಇರೋ ರೀತಿ ನಾವು ನೋಡ್ಕೊಳ್ತೀವಿ. ಇದು ಮುಗಿಯೋವರೆಗೂ ಈ ಹೋರಾಟ ನಾನು ಬಿಡೋದಿಲ್ಲ. ಬೆಂಗಳೂರಿನ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು ಈಗಲೂ ಕೂಡ, ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟು ಬೆಡ್ ಬುಕ್ ಮಾಡಿಸ್ಕೊಂಡಿದ್ರೆ, ದುಡ್ಡು ಕೊಟ್ಟು ರೆಮ್ಡೆಸಿವಿರ್ ಬುಕ್ ಮಾಡಿಸ್ಕೊಂಡಿದ್ರೆ, ಅವ್ರು ಯಾರನ್ನು ನೀವು ಹೆದರ್ಕೊಳಕ್ ಹೋಗಬೇಡಿ. ನಿಮ್ಮ ಐಡೆಂಟಿಟಿಯನ್ನು ನಾವು ಅನಾನಿಮಸ್ ಆಗಿರ್ತೀವಿ. ದಯವಿಟ್ಟು ಅಧಿಕಾರಿಗಳ ಡೀಟೇಲ್ಸ್ ಕೊಡಿ, ಯಾರ ಜೊತೆ ಮಾತಾಡಿದ್ರಿ ನಂಬರ್ ಕೊಡಿ. ಅವರೆಲ್ಲರೂ ಬೆಂಡೆತ್ತು ಒಳಗಾಕ್ಸುವಂತ ಕೆಲಸ ನಾವು ಮಾಡ್ತೀವಿ. ಈ ಜನಕ್ಕೆ ನಾವು ನ್ಯಾಯ ಕೊಡಿಸೋದು, ನಾನು ಈ ಕೆಲಸ ನನಗೆ ಇದನ್ನು ಮಾಡುವಂತ ಯೋಗ್ಯತೆ ಇಲ್ಲ ಅಂತಂದ್ರೆ ನಾವು MP ಆಗಿದ್ದು MLA ಆಗಿದ್ರಲ್ಲಿ ಉಪಯೋಗ ಇಲ್ಲ, ರಾಜೀನಾಮೆ ಕೊಟ್ಟು ಮನೆ ಹೋಗ್ಬೇಕು. ನಾವು ಇವತ್ತು ಇದನ್ನ ನಾವು ಎದುರಿಸುವಂತ, ಇವತ್ತು ಮಾತಾಡುವಂತ ಧೈರ್ಯ ಇವತ್ತು ನಮ್ಗೆ ಇರಲಿಲ್ಲ ಅಂತಂದ್ರೆ ನಾವು ಯಾರು ಈ ಕೆಲಸದಲ್ಲಿ ಇರ್ಲಿಕ್ಕೆ, ಈ ಜನ ಆಯ್ಕೆ ಮಾಡಿರುವಂತ ಕೆಲಸ ಮುಂದುವರಿಸಲಿಕ್ಕೆ ನಮ್ಮ ಹತ್ರ ಆತ್ಮಸಾಕ್ಷಿ ಇರೋದಿಲ್ಲ. ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಇನ್ನು ಯಾವ್ಯಾವ ದಾಖಲೆ ಇದೆ, ಇನ್ಫಾರ್ಮೇಶನ್ ಇದೆ, ದಯವಿಟ್ಟು ಕೊಡಿ. ನಾವು ಇದನ್ನ ಇನ್ನೂ ಮುಂದುವರಿಸ್ತೀವಿ. ದಯವಿಟ್ಟು ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿ, ನಾನು ಇವತ್ತು ತಮ್ಮ ಮೂಲಕ ಮೀಡಿಯಾದವ್ರಿಗೆಲ್ಲ ಕಾಪೀಸು ಕೊಡ್ತಾ ಇದೆ. ಪೊಲೀಸ್ ಕಮಿಷನರ್ ಬೆಂಗಳೂರು ಇವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಕಮಿಷನರ್ ಇದಕ್ಕೊಂದು ತನಿಖೆಯನ್ನು ಮಾಡಬೇಕು ಅವ್ರ ನೇತೃತ್ವದಲ್ಲಿ. ಪೊಲೀಸ್ ಕಮಿಷನರು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಆಫೀಸರ್ಸ್ ಇರ್ಬೋದು, ಅವ್ರು IAS ಇರ್ಬೋದು, IPS ಇರ್ಬೋದು, ಝೋನಲ್ MHO ಇರ್ಬೋದು, ಯಾರಾದ್ರೂ ಇರ್ಬೋದು, ಯಾರು ಇದನ್ನ ಜಡ್ಜ್ ಹೇಳಿದ್ರು ಅಂತ ಬುಕ್ ಮಾಡೋದು, IAS ಆಫೀಸರ್ ಹೇಳಿದ್ರು ಅಂತ ಮಾಡೋದು, MP ಹೇಳೋದು ಅಂತ ಮಾಡೋದು, ಯಾರು ಈ ವ್ಯವಹಾರದಲ್ಲಿ ಇದ್ದಾರೆ, ಇಂಥ ಅವ್ಯವಹಾರ ಮಾಡಿರುವಂತ ಪ್ರತಿಯೊಬ್ಬರ ಮೇಲೂ ತನಿಖೆ ಆಗಬೇಕು, ಅವ್ರ ಅರೆಸ್ಟ್ಗಳಾಗಬೇಕು, ಅವ್ರನ್ನ ಸಾರ್ವಜನಿಕ ಎಕ್ಸಾಂಪಲ್ ಆಗಬೇಕು ಅನ್ನೋ ರೀತಿ ಇವತ್ತು ಮಾಡಬೇಕು ಅನ್ನುವಂಥದ್ದನ್ನ ನಾನು ಪೊಲೀಸ್ ಕಮಿಷನರ್ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀವಿ. ನಮಸ್ಕಾರ. BBMP ಕಮಿಷನರ್ ಸರ್, ಪ್ರೆಸ್ನವ್ರ ಒಳಗಡೆ ಬರೋದಿಕ್ಕಲ್ಲ, ನಾನು ಹೇಳ್ತೀನಿ ಕೇಳಿ. ಅಲ್ಲ, ಈ ಡೇಟಾ ತಗೊಳ್ಳೋದಿಕ್ಕೋಸ್ಕರ ಈ ಅಧಿಕಾರಿಗಳಿಗೆ ಒಬ್ಬೊಬ್ಬರಿಗೆ 10 ಸತಿ ಫೋನ್ ಮಾಡಿದ್ದೀನಿ ನಾನು.
ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಸರ್ಕಾರಿ ಡೇಟಾನ ನಾನು ಪಡ್ಕೊಳ್ಳೋದಿಕ್ಕೆ ಒಬ್ಬೊಬ್ಬ ಅಧಿಕಾರಿಗೆ 10 ಸತಿ ಫೋನ್ ಮಾಡಬೇಕಾಗಿದೆ. ಯಾಕೆ ಕೊಡ್ತಿರ್ಲಿಲ್ಲ ಇವ್ರ ಡೇಟಾ ನಮಗೆ? ಅದು ಡೇಟಾ ಕೊಟ್ಟಾಗ್ಲೂ ಅರ್ಧ ಕೊಡೋರು ಇನ್ನರ್ಧ ಕೊಡ್ತಿರ್ಲಿಲ್ಲ. ಟ್ರಾನ್ಸ್ಪರೆನ್ಸಿ ಇಲ್ಲ. ನಾನು ನಿನ್ನೆ ಒಬ್ರು ಉನ್ನತ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದೆ, ನಾನು ಅರ್ಧ ಗಂಟೆಯಲ್ಲಿ ನಿಮ್ದು ಏನಾರೋ ನನಗೆ ಪೂರ್ತಿ ಡೇಟಾ ಬರಲಿಲ್ಲ ಅಂತಂದ್ರೆ ರಾತ್ರಿ 2:30 ಎಬ್ಸಿದ್ ನಾನು. ರಾತ್ರಿ 2:30 ನಮಗೆ ಈ ಡೇಟಾ ಅಷ್ಟು ಕೊಟ್ಟಿದ್ದವರು. ರಾತ್ರಿ 2:30 ಹೇಳಿದೆ ನಾನು, ನೀವು ಕೊಡ್ಲಿಲ್ಲ ಅಂತಂದ್ರೆ 2:30 BBMP ಆಫೀಸ್ ಎದುರುಗಡೆ ಬಂದು ಧರಣಿ ಕೂರ್ತೀನಿ ನಾನು. ಅದಾದ್ಮೇಲೆ 2:30 ಕೊಟ್ಟಿರೋ ಡೇಟಾ ಇವರು. ನಾವು ಇಡೀ ರಾತ್ರಿ ಎಲ್ಲ ಕೂತ್ಕೊಂಡು ಎಕ್ಸೆಲ್ ಅಲ್ಲಿ ಯಾವ ನಂಬರ್ ಅಂತ ಮ್ಯಾಚಿಂಗ್ ಮಾಡಿ ಬೆಳಗ್ಗೆ ಫೋನ್ಗಳು ಮಾಡಿ ಆ ಮನೆಯವರಿಗೆ ಫೋನ್ ಮಾಡಿ ಕೇಳಿ, ಎಲ್ಲ ಪೇಷಂಟ್ಸ್ಗೂ ಫೋನ್ ಮಾಡಿದೀವಿ. ಯಾರ್ಯಾರು ಡೌಟ್ ಇತ್ತು ಆ ಪೇಷಂಟ್ಸ್ಗಳಿಗೆ ಫೋನ್ ಮಾಡಿದ್ರೆ ಅವ್ರ ಮನೇಲಿದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಹೆಸರಲ್ಲಿ ಬೆಡ್ ಬುಕ್ ಆಗಿದೆ ಅಂತ. ICU ಪೇಷಂಟ್, HDU ಪೇಷಂಟ್, ವೆಂಟಿಲೇಟರ್ ಮನೇಲಿದ್ದಾರೆ ಅವರು. ಒಬ್ಬೊಬ್ಬರ ಹೆಸರಲ್ಲಿ 12 ಬೆಡ್ ಬುಕ್ ಮಾಡಿದ್ದಾರೆ. 12 ಬೆಡ್ ಒಬ್ಬ ವ್ಯಕ್ತಿ ಹೆಸರಲ್ಲಿ. ಹೊರಗಡೆ ಜನ ಸಾಯ್ತಾ ಇದ್ದಾರೆ, ಬೆಡ್ ಇಲ್ಲ, ಒಂದು ಬೆಡ್ ಇಲ್ಲ ಅಂತ. ಮೇಡಮ್ ಎಲ್ರದ್ದು ಇದೆ, ಕೇಳಿ ಯಾರ್ಯಾರು ಇದ್ದಾರೆ ಅಂತ. ಇದು ಒಬ್ಬರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲಾ ಖಾಸಗಿ ಆಸ್ಪತ್ರೆಯವರು ಮಾಡಿದ್ದಾರೆ ಇದು ಅಂತ ನಾನು ಹೇಳ್ತಿಲ್ಲ, ಎಲ್ಲ ಅಧಿಕಾರಿಗಳು ಅಂತ. ಪ್ರತಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಒಬ್ಬ ಆರೋಗ್ಯ ಮಿತ್ರ ಇರ್ತಾರೆ. ಆ ಆರೋಗ್ಯ ಮಿತ್ರಗೆ ಈ ಬೆಡ್ ಖಾಲಿ ಇದೆಯಾ ಇಲ್ವಾ ಅಂತ ತಕ್ಷಣ ಗೊತ್ತಾಗುತ್ತೆ. ಅವರು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅವ್ರು ಅಪ್ಲೋಡ್ ಮಾಡಬೇಕಾದಾಗ ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ಅವರು ಇಲ್ಲಿ BBMP ವಾರ್ ಝೂಮ್ ಯಾವ್ದಿದೆ, 8 ಝೋನಲ್ಲಿ ಯಾವ್ದಿದೆ, ವಾರ್ ರೂಮಿಗೆ ಫೋನ್ ಮಾಡಿ ಹೇಳ್ತಾರೆ. ಇಲ್ಲಿ ಯಾರೋ ಒಬ್ರದ್ದು ಅವ್ರ ಐಡೆಂಟಿಟಿ ಇರುತ್ತೆ. ಅವ್ರು ಫೋನ್ ಮಾಡಿ ಹೇಳಿದ ತಕ್ಷಣ ಅವರಿಗೆ ಈಗ ICU ಬೆಡ್ ಮಣಿಪಾಲಲ್ಲಿ ಓಪನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಇಲ್ಲಿ ಕೂತಿರೋಂಥವ್ರು ಇಮ್ಮಿಡಿಯೇಟ್ ಆಗಿ ಯಾರೋ ಒಬ್ಬ ಸಿಂಪ್ಟಮ್ಯಾಟಿಕ್ ವ್ಯಕ್ತಿ ಮನೇಲಿರುವಂತ ವ್ಯಕ್ತಿ ಹೆಸರಿನಲ್ಲಿ ಫೇಕ್ ಆಗಿ ಬ್ಲಾಕ್ ಮಾಡ್ಬಿಡ್ತಾರೆ ಬೆಡ್ನ. ನಿಮಗೆ ಬೆಡ್ ಖಾಲಿ ಇದೆ ಆದ್ರೆ ನಿಮಗೆ ಪೋರ್ಟಲ್ ಅಲ್ಲಿ ತೋರಿಸೋದಿಲ್ಲ. ಅದು ನಾವು ಫೋನ್ ಮಾಡ್ತಾರೆ ಜನ ನಮಗೆ, ಸರ್ ಒಂದು ಬೆಡ್ ಕೊಡಿಸಿ ಅಂತ. ನಾವು ಇವ್ರ ಹೆಲ್ಪ್ ಲೈನಿಗೆ ಫೋನ್ ಮಾಡ್ತೀವಿ. ಆ ಹೆಲ್ಪ್ ಲೈನಿಗೆ ಫೋನ್ ಮಾಡಿದ್ರೆ ಜನ ಇವ್ರು ಹೇಳ್ತಾರೆ ನಮಗೆ ಒಂದು ಬೆಡ್ ಖಾಲಿ ಇಲ್ಲ ಅಂತಾರೆ. ನೀವು ಮಾಧ್ಯಮದವರು ವೆಬ್ಸೈಟ್ ಅಲ್ಲಿ ಹೋಗಿ ನೋಡ್ತೀರಾ, ವೆಬ್ಸೈಟ್ ಅಲ್ಲಿ ಬೆಡ್ ಖಾಲಿ ಇಲ್ಲ ಅಂತ ತೋರಿಸುತ್ತೆ. ಯಾಕೆ ಖಾಲಿ ಇಲ್ಲ ಅಂತ ತೋರಿಸುತ್ತೆ? ಓಪನ್ ಆದ ಮರು ಕ್ಷಣಕ್ಕೆ ಬೆಡ್ ನ ಬೇರೆ ಒಬ್ಬರ ಹೆಸರಲ್ಲಿ ಬ್ಲಾಕ್ ಮಾಡಿರ್ತಾರೆ. ಬ್ಲಾಕ್ ಮಾಡಾದ ಮೇಲೆ ಇವ್ರ ಹತ್ರ 12 ಗಂಟೆ ಟೈಮ್ ಇರುತ್ತೆ. ಸುಮಾರು 7,000 ಪೇಷಂಟ್ಸ್ ಹೊರಗಡೆ ಬರ್ತಾರೆ. ನಾವು ಅದೇ ಕೇಳಿದ್ದು. ನಾನು ಪ್ರೈವೇಟ್ ಪೇಷಂಟ್, ನಮಗೆ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಆ ಆಸ್ಪತ್ರೆ ನಮ್ಮವ್ರು ಯಾರು ಪರಿಚಯ ಇರ್ತಾರೆ ಅವ್ರು ಡಾಕ್ಟರ್ ಫೋನ್ ಮಾಡ್ತಾರೆ, ಸರ್ ಈಗ ಒಬ್ರು ಪೇಷಂಟ್ ಸತ್ತೋದ್ರು, ತೀರ್ಕೊಂಡ್ರು, ಬೆಡ್ ಖಾಲಿ ಆಗಿದೆ, ICU ಇವ್ರನ್ನ ಓಪನ್ ಆಗುತ್ತೆ, ನಿಮಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಪೇಷಂಟನ್ನು ಕಳಿಸ್ಕೊಡಿ ಅಂತ ಹೇಳ್ತಾರೆ. ನಾವು BBMP ಫೋನ್ ಮಾಡಿ ಹೇಳ್ತೀವಿ, ಸರ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಉದಾಹರಣೆ ಕೊಟ್ಟಿದ್ದು, ಈ ಆಸ್ಪತ್ರೆ ಖಾಲಿ ಆಗತ್ತಂತೆ ಬೆಡ್, ಡಾಕ್ಟರ್ ಹೇಳಿದಾರೆ ನಮಗೆ ಇದನ್ನು ಮಾಡಿ ಅಂತ. ಇವ್ರು ನಮ್ಗೆ ಅಷ್ಟರೊಳಗಡೆ ಹೇಳ್ತಾರೆ, ಇಲ್ಲ ಸರ್ ಬೆಡ್ ಬ್ಲಾಕ್ ಆಗೋಯ್ತು ಅಂತಾರೆ. ಯಾರಿಗೆ ಬ್ಲಾಕ್ ಆಗಿರುತ್ತೆ ನಮಗೆ ಗೊತ್ತಾಗೋದಿಲ್ಲ. ಅದು BU ನಂಬರ್ ಅಲ್ಲಿ ಯಾರಿಗೆ ಬ್ಲಾಕ್ ಆಗಿದೆ ಗೊತ್ತಾಗಲ್ಲ. ಆದ್ರೆ ಇವ್ರು ಏನ್ ಮಾಡಿರ್ತಾರೆ, ಯಾರೋ ಒಬ್ಬ ಮನೇಲಿರುವಂತ ಸಿಂಪ್ಟಮ್ಯಾಟಿಕ್ ವ್ಯಕ್ತಿ ಹೆಸರಿನಲ್ಲಿ ಬ್ಲಾಕ್ ಮಾಡಿರ್ತಾರೆ ಬೆಡ್ನ. ಅದಾದ್ಮೇಲೆ ಇವ್ರಿಗೆ 12 ಗಂಟೆ ಟೈಮ್ ಇರುತ್ತೆ. ಆ 12 ಗಂಟೆ ಟೈಮ್ ಒಳಗಡೆ ಹೊರಗಡೆ ಗಿರಾಕಿಗಳು ಹುಡುಕ್ತಾರೆ ಅವರು. 2 ತರ ಅದರಲ್ಲಿ. ಒಂದು ವ್ಯಾಪಾರ ಮಾಡ್ಕೊಳ್ತಾರೆ, ಎರಡನೇದು ಏನ್ ಮಾಡ್ತಾರೆ, ಇಲ್ಲ MLA ಹೇಳಿದ್ರು, MP ಹೇಳಿದ್ರು, ಜಡ್ಜ್ ಹೇಳಿದ್ರು, IAS ಹೇಳಿದ್ರು ಅಂತ ಬುಕ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಇದ್ರು. ಎರಡೂ ತಪ್ಪು. ನಾನು ಹೇಳೋದು, ನಾನು ಇವತ್ತಿನ ತನಕ ನಮ್ಮ ಆಫೀಸಿಂದ ಫೋನ್ ಮಾಡಿ ನಾನು ಹೇಳಿರುವಂತ ಪೇಷಂಟ್ ಯಾಕೆ ಬೆಡ್ ಆಗಿಲ್ಲ ಅಂತ ನಾನು ಕೇಳ್ತಾ ಇಲ್ಲ. ಯಾರಿಗೆ ಸೀರಿಯಲ್ ಆರ್ಡರ್ ಪ್ರಕಾರ, ಇಂಪಾರ್ಟೆನ್ಸ್ ಪ್ರಕಾರ, ಸಿವಿರಿಟಿ ಆಫ್ ಇನ್ಫೆಕ್ಷನ್ ಪ್ರಕಾರ ಯಾರಿಗೆ ಬೆಡ್ ಸಿಗಬೇಕು ಆ ವ್ಯಕ್ತಿಗೆ ಸಿಗಬೇಕು. ಇಲ್ಲಾಂದ್ರೆ ಹೆಲ್ಪ್ ಲೈನ್ ಮಾಡಿ ಉಪಯೋಗ ಏನಾಯ್ತ್ರಿ? ನೀವು MLA ಕೇಳಿ ಹೇಳಿಸ್ತೀರಿ, ಜಡ್ಜ್ ಕೇಳಿ ಹೇಳಿಸ್ತೀರಿ, ಬೇಡ ಅವಾಗ ಸಿಗತ್ತೆ ಅಂತಂದ್ರೆ ಹೆಲ್ಪ್ ಲೈನ್ ಹಾಕ್ಬೇಕು ನಿಮ್ಗೆ. ಸೊ ಆರೋಗ್ಯ ಮಿತ್ರ, ಆ ಪ್ರೈವೇಟ್ ಆಸ್ಪತ್ರೆ, ಇಲ್ಲಿರುವಂತ BBMP ಝೋನಲ್ಲಿ ಅದನ್ನ ಫೀಡ್ ಮಾಡುವಂತವ್ರು ಯಾರಿದ್ದಾರೆ ಅವರು, ಮತ್ತೆ ಇದನ್ನ ನೋಡ್ತಾ ಇರುವಂತ ಉನ್ನತ ಅಧಿಕಾರಿ, ಅವರು ಇನ್ವಾಲ್ವ್ ಆಗಿಲ್ದಲೇ ಇರ್ಬೋದು. ಇದು ಅವ್ರ ಕೆಳಗಡೆ ಆಗ್ತಾ ಇರೋದಕ್ಕೆ ಅವ್ರು ಬಿಟ್ಟಿದಾರಲ್ಲ, ಆ ಕಾರಣಕ್ಕೆ ಅವರು 100% ಅವ್ರ ಗಮನಕ್ಕೆ ಬಂದಿದೆ. ಇದೆಲ್ಲ ಅವ್ರ ಗಮನಕ್ಕೆ ಬರದಲ್ಲೇ ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಇದು ಮಾಡಕ್ ಸಾಧ್ಯನೇ ಇಲ್ಲ. ಬಂದಿದೆ. ಇದು ನಾನು ನೋಡಿ, ಇಷ್ಟೇ ನಾನು ಇಲ್ಲೇ ಬೆಂಗಳೂರು ಸೌತ್ ಝೋನ್ ನಾ ಬಂದು ನೋಡಿದ್ರೆ ಹೇಳ್ತಿರೋದು, ಇಲ್ಲಿ 5 ಕಂಪ್ಯೂಟರ್ಗಳನ್ನು ಕೊಟ್ಟಿದ್ದಾರೆ. ನಾನಿಲ್ಲಿ DCP ಅವ್ರಿಗೂ ಅದನ್ನ ಇದನ್ನ ಮಾಡಕ್ ಹೇಳಿದ್ದೀನಿ, ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ. ಕೆಲವು ಝೋನ್ಗಳಲ್ಲಿ 5 ಕಂಪ್ಯೂಟರ್ಗೆ ಲಾಗಿನ್ ಆಕ್ಸೆಸ್ ಕೊಟ್ಟಿದ್ದಾರೆ, ಕೆಲವು ಕಡೆ 3 ಕೊಟ್ಟಿದ್ದಾರೆ. 5 ಕಂಪ್ಯೂಟರ್ ಒಂದೇ ಜಾಗದಲ್ಲಿ ಇರಬೇಕು, ವಾರ್ ರೂಮ್ ಅಲ್ಲಿ ಇರಬೇಕು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವು ದಿವಸಗಳಲ್ಲಿ 5 ಕಂಪ್ಯೂಟರ್ ಅಲ್ಲಿ 3 ಕಂಪ್ಯೂಟರ್ ವಾರ್ ರೂಮ್ ಅಲ್ಲಿ ಇರುತ್ತೆ, ಇನ್ನು 2 ಕಂಪ್ಯೂಟರ್ ಇನ್ನೆಲ್ಲ ಬೇರೆ ಕಡೆ ಇರುತ್ತೆ, ಅಲ್ಲಿಂದ ಆಪರೇಟ್ ಮಾಡಿರ್ತಾರೆ ಅವರು. ಆದ್ರೆ ಅವ್ರು ಎಲ್ಲಾದ್ರೂ ಆಪರೇಟ್ ಮಾಡಿರ್ಲಿ, IP ಅಡ್ರೆಸ್ ನ ಮೂಲಕ ಅವ್ರು ಎಲ್ಲ ಆಪರೇಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ.
ಸೊ ಈ ಇಬ್ರು ಹೊರಗಡೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ, ಇನ್ 3 ಕಂಪ್ಯೂಟರ್ ಇರುತ್ತೆ. ಇದನ್ನ ಐಡೆಂಟಿಫೈ ಮಾಡೋದು. ನಾನು ಇನ್ವೆಸ್ಟಿಗೇಷನ್ ನಾನು ಹೇಳ್ತೀನಿ, ಇದೇನು ಬಹಳ ಕಾಂಪ್ಲಿಕೇಟೆಡ್ ಇನ್ವೆಸ್ಟಿಗೇಷನ್ ಅಲ್ವೇ ಅಲ್ಲ. ನಮ್ಮ ಆಫೀಸ್ ಅವ್ರು 4 ಜನ ಕಾಲೇಜಲ್ಲಿ ಕೆಲಸ ಮಾಡುವಂತ ಇಂಟರ್ನ್ಸ್ಗಳು ಮಾಡಿರುವಂತ ಇನ್ವೆಸ್ಟಿಗೇಷನ್ ಇದು. IPS ಅಧಿಕಾರಿಗಳನ್ನ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂತ್ಕೊಂಡು ಮಾಡಿರೋ ಇನ್ವೆಸ್ಟಿಗೇಷನ್ ಅಲ್ಲ, ನಮ್ಮ ಆಫೀಸ್ನ ಇಂಟರ್ನ್ಸ್ಗಳು ಬಚ್ಚ ಹುಡುಗರುಗಳು ಮಾಡಿರೋ ಇನ್ವೆಸ್ಟಿಗೇಷನ್ ಇದು. ಸರ್ಕಾರ ಇದು ಇನ್ವೆಸ್ಟಿಗೇಷನ್ ಇಷ್ಟೇ ಮಾಡಬೇಕಾಗಿರೋದು. ಪ್ರತಿ ವಾರ್ ರೂಮ್ ನಲ್ಲಿ 5 ರಿಂದ 3 ಜನಕ್ಕೆ ಲಾಗಿನ್ ಆಕ್ಸೆಸ್ ಇದೆ. ಆ ಲಾಗಿನ್ ಆಕ್ಸೆಸ್ ಇರುವಂತ ವ್ಯಕ್ತಿಗಳೇ ಇದನ್ನ ಮಾಡಿರೋದು. ಮೊದಲನೇದು ಮಾಡಬೇಕಾಗಿರೋದು ಪೊಲೀಸ್ ಕಮಿಷನರು, ಈ ಯಾರು ವಾರ್ ರೂಮ್ ಅಲ್ಲಿ 3 ಜನ 5 ಜನ ಇನ್ಚಾರ್ಜ್ ಇದ್ದಾರೆ ಲಾಗಿನ್ ಇರೋರು, ಅವರೆಲ್ಲರನ್ನು ಕರೆದು ಇಂಟ್ರಾಗೇಷನ್ ಮಾಡಬೇಕು. ಅವಾಗ ಅವ್ರು ಹೇಳ್ತಾರೆ, ನಮಗೆ ಜಾಯಿಂಟ್ ಕಮಿಷನರ್ ಹೇಳಿದ್ರು ಅಥವಾ ಇನ್ನೇನಾರು ಬೇರೆ ಅಧಿಕಾರಿ ಹೇಳಿದ್ರು, ಯಾರ ಅಧಿಕಾರಿ ಹೇಳಿದ್ರಲ್ಲಿ ನಾವು ಬ್ಲಾಕ್ ಮಾಡಿದ್ವಿ ಇದನ್ನ ಅಂತ. ಆಮೇಲೆ ಗೊತ್ತಾಗತ್ತೆ ಇದು ಪಾಯಿಂಟ್ ಎಲ್ಲಿಂದ ಶುರು ಮಾಡ್ಬೇಕು ಇನ್ವೆಸ್ಟಿಗೇಷನ್ ಅಂದ್ರೆ, ಈ ಲಾಗಿನ್ ಅನ್ನ ಯಾರು ಮಾಡಿದ್ರಲ್ಲ, ಬ್ಲಾಕ್ ಮಾಡಿದ್ರಲ್ಲ, ಈ 5 ಜನ 3 ಜನ ಅಲ್ಲಿಂದ ಶುರು ಮಾಡ್ಬೇಕು ಇನ್ವೆಸ್ಟಿಗೇಷನ್. ಈ ಇಡೀ ಬಯಲಾಗ್ತಾ ಹೋಗುತ್ತೆ. ಇಲ್ಲ 1 ಸೆಕೆಂಡ್, 1 ನಿಮಿಷ ಸರಿ ಕೇಳಿ. ಈಗ ಹೆಂಗೆ ಒಬ್ರು ಇಲ್ಲ ಅಣ್ಣ, ಈಗ BU ನಂಬರ್ ನೀವು ಟೆಸ್ಟ್ ಮಾಡಿಸ್ಕೊತೀರಲ್ಲ, ಟೆಸ್ಟ್ ಮಾಡಿಸ್ಬೇಕಾದ್ರೆ ನೀವು ಆಧಾರ್ ಕಾರ್ಡ್ ಕೊಟ್ಟಿರ್ಬೇಕು, ನಿಮ್ ಫೋನ್ ನಂಬರ್ ಕೊಟ್ಟಿರ್ಬೇಕು, ಫೋನ್ ನಂಬರ್ OTP ಬರುತ್ತೆ. ಹಂಗೆ ತಾನೇ ಟೆಸ್ಟಿಂಗ್ ಆಗೋದು. ನೀವು 2 ಸತಿ ಮಾಡಿಸಿ 3 ಸತಿ ಮಾಡಿ ಟೆಸ್ಟ್ ಮಾಡೋಕೆ ಹೋಗಿದ ತಕ್ಷಣ ನಿಮ್ ನಂಬರ್ ಕೇಳ್ತಾರೆ, ನಿಮ್ ನಂಬರ್ ಕೇಳಿದ ತಕ್ಷಣ ನಿಮ್ OTP ಬರುತ್ತೆ. ನಿಮ್ OTP ಆರ್ಡರ್ ಮೇಲೆ ನೀವು ಪಾಸಿಟಿವ್ ಬಂತು ಅಂತಂದ್ರೆ BU ನಂಬರ್ ಜನರೇಟ್ ಆಗುತ್ತೆ. BU ನಂಬರ್ ಜನರೇಟ್ ಆದ್ಮೇಲೆ ಅದು ICMR ಪೋರ್ಟಲ್ಗೆ ಹೋಗುತ್ತೆ. ICMR ಪೋರ್ಟಲ್ ಇಂದ ಇಲ್ಲಿಗೆ ಬರುತ್ತೆ, BBMP ವಾರ್ ರೂಮಿಗೆ ಬರುತ್ತೆ ಅದು. ಈಗ ಬೆಡ್ ಅಲಾಟ್ ಆಯ್ತು ಅಂತಂದ್ರೆ ನಿಮ್ BU ನಂಬರ್ನ ಆಧಾರದ ಮೇಲೆ ಬೆಡ್ ಅಲಾಟ್ ಆಗಿರತ್ತೆ ಇಲ್ಲಿಂದ. ನಾನು ಹೇಳೋದು ಅವ್ರ ಪರಿಶೀಲನೆ ಮಾಡಿದ್ರು ಕೂಡ ಈಗ ಏನಾಗಿರತ್ತೆ ಗೊತ್ತಾ, ಎಕ್ಸ್ ಅನ್ನೋ ವ್ಯಕ್ತಿ ಹೆಸರಿನಲ್ಲಿ ಬೆಡ್ ಬುಕ್ ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಚೇಂಜ್ ಮಾಡಿ ವೈ ಅನ್ನೋ ವ್ಯಕ್ತಿಗೆ ಬ್ಲಾಕ್ ಮಾಡ್ತಾರೆ. ಮ್ಯಾನ್ಯುಯಲ್ ಆಗಿ ಇವ್ರು ಮಾಡೋದು ಅದನ್ನ, ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಅಲರ್ಟ್ ಆಗೋದಲ್ಲ. ಇಲ್ಲಿ ಕೂತಿರೋ ಅಂತವ್ರು ಏನ್ ಮಾಡ್ತಾರೆ, ಎಕ್ಸ್ ಅನ್ನುವಂತ ಒಬ್ಬ ವ್ಯಕ್ತಿ, ನಾನು ನಿಮಗೆ ಆಡಿಯೋ ಕ್ಲಿಪ್ಗಳನ್ನ ಕಳಿಸಿದ್ದೀನಿ. ಒಬ್ರು ಸುನೀತಾ ಅನ್ನೋ ವ್ಯಕ್ತಿ, ಆ ವ್ಯಕ್ತಿ ಐಸೋಲೇಷನ್ ಅಲ್ಲಿ ಇದ್ದಾರೆ, ಮನೇಲಿದ್ದಾರೆ, ಗುಣಮುಖ ಆಗಿ ಅವ್ರು ಆಗ್ಲೇ 15 ದಿವಸ ಆಗಿದೆ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಹೆಸರಲ್ಲಿ 12 ಆಸ್ಪತ್ರೆಯಲ್ಲಿ 12 ಸತಿ ICU ಬೆಡ್ ಓಪನ್ ಬುಕ್ ಆಗಿದೆ. ಅವ್ರ ಮನೇಲಿದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ. ಈಗ ಫೋನ್ ಮಾಡಿದ್ರೆ ಅವ್ರಿಗೆ ಆಶ್ಚರ್ಯ. ಸೊ ಏನಾಗಿರುತ್ತೆ, ಸುನೀತಾ ಅನ್ನೋ ಹೆಸರಿನಲ್ಲಿ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದಾಗ ನಿಮಗೆ, ನನಗೆ, ಸಾರ್ವಜನಿಕರಿಗೆ, ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಮನೇಲಿ ಕೂತ್ಕೊಂಡು ವೆಬ್ಸೈಟ್ ಓಪನ್ ಮಾಡಿದ್ರು ಮುಖ್ಯಮಂತ್ರಿಗಳಿಗೂ ಬೆಡ್ ಬ್ಲಾಕ್ ಅಂತ ತೋರಿಸುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಇಂಟರ್ನಲ್ಲಿ ಅದನ್ನ ಚೇಂಜ್ ಮಾಡಿ ಸುನೀತಾ ಅವ್ರಿಗೆ ಕೊಟ್ಟಿದ್ದನ್ನ ಬೆಡ್ ಅನ್ನ ಯಾರೋ ದೇವಿಕಾ ಅನ್ನೋರಿಗೆ ಅಲಾಟ್ ಮಾಡ್ತಾರೆ. ದೇವಿಕಾ ಹೋಗ್ತಾರಲ್ಲಿ, ದೇವಿಕಾ ಅಡ್ಮಿಟ್ ಆಗ್ತಾರೆ. ಆಸ್ಪತ್ರೆ ಅವ್ರ ಗಮನಕ್ಕೆ ಚೇಂಜ್ ಆಗಿರೋದು ಬರುತ್ತೆ, ಅವ್ರ ಸಾಫ್ಟ್ವೇರ್ ಅಲ್ಲಿ ತೋರಿಸುತ್ತೆ ಅದು. ಆದ್ರೆ ಇಲ್ಲಿ ಅವ್ಯವಹಾರ ಏನು ಅಂತಂದ್ರೆ, ಸಿಂಪ್ಟಮ್ಯಾಟಿಕ್ ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಬೆಡ್ಡೆ ಬುಕ್ ಮಾಡಬಾರ್ದು, ಅಂತವ್ರಿಗೆ ಬೆಡ್ ಬುಕ್ ಮಾಡಿರ್ತಾರೆ ಇವರು. ಎರಡನೇದು ಇನ್ನೇನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರಲ್ಲ, ಈಗ ಎಷ್ಟೋ ಜನ ನೀವು ಆಸ್ಪತ್ರೆ ಹತ್ರ ಹೋಗಿದ್ದೀನಿ, ಮಾಧ್ಯಮದವ್ರು ನೀವು ತೋರಿಸಿದ್ದೀರಿ. ಈಗ ಯಾರೋ ಒಬ್ರಿಗೆ ಬೆಡ್ ಬುಕ್ ಆಯ್ತು, ಬೆಡ್ ಬುಕ್ ಆಗಿದ ತಕ್ಷಣ ಅವ್ರು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಅವರು ಸ್ಕ್ರೀನ್ ಶಾಟ್ ತೋರಿಸ್ತಾರೆ, ಸರ್ ಬೆಡ್ ಬುಕ್ ಆಗಿದೆ, BU ನಂಬರ್ ಇದೆ ನೋಡಿ ಸರ್, ಈ ಆಸ್ಪತ್ರೆದಾಗೆ ಬೆಡ್ ಬುಕ್ ಆಗಿದೆ ಅಂತ. ಆದ್ರೆ ಅಲ್ಲಿ ಆಸ್ಪತ್ರೆ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಸಾಫ್ಟ್ವೇರ್ ತೋರಿಸ್ತಾ ಇಲ್ಲ ಅಂತ. ಇದು ನಿಮ್ಮ ಅನುಭವಕ್ಕೆ ಬಂದಿದೆ ತಾನೆ. ಹೊರಗಡೆ ಇದ್ದಾಗ ಆಗೇನಂತಾರೆ ಪೇಷಂಟ್ಸು, ಸರ್ ನಮಗೆ ಬೆಡ್ ಬುಕ್ ಆಗಿದೆ ಸರ್, ದಯವಿಟ್ಟು ಒಳಗಡೆ ತಗೊಳ್ಳಿ ಅಂತ. ಅಲ್ಲಿಂದ ನಮಗೆ ಫೋನ್ ಮಾಡ್ತಾರೆ. ನಾನೇ ಒಂದು 100 ಫೋನ್ ಅಟೆಂಡ್ ಮಾಡಿದ್ದೀನಿ. ಜನ ಫೋನ್ ಮಾಡೋದು, ಸರ್ BBMPಗೆ ಬೆಡ್ ಅಲಾಟ್ ಆಗಿದೆ ಸರ್, ಈ ಆಸ್ಪತ್ರೆ ಎದುರುಗಡೆ ಬಂದಿದ್ದೀನಿ ಸರ್, ರಂಗದೊರ ಎದುರುಗಡೆ ಇದ್ದೀನಿ ಸರ್, ಆಸ್ಪತ್ರೆ ಎದುರುಗಡೆ ಒಳಗಡೆ ತಗೋತಾ ಇಲ್ಲ ನನ್ನ. ಯಾಕೆ ತಗೋತಾ ಇಲ್ಲ ಅಂತ ಆಸ್ಪತ್ರೆ ಅವ್ರಿಗೆ ಏನ್ ಮಾಡಿದ್ರೆ, ಆರೋಗ್ಯ ಮಿತ್ರಕ್ಕೆ ಫೋನ್ ಮಾಡಿದ್ರೆ ಆರೋಗ್ಯ ಮಿತ್ರ ಹೇಳ್ತಾರೆ, ಇಲ್ಲ ಸರ್ ಇವ್ರದಿಲ್ಲ, ಇನ್ಯಾರ್ದು ಬೇರೆ ನಂಬರ್ ಇದೆ ಅಂತ. ಇವನೆಲ್ಲ ಹೋಗ್ಬೇಕು. ಈಗ ಇವನು ತಿರ್ಗಾ ಶುರು ಮಾಡ್ತಾನೆ ಪ್ರಾಸೆಸ್. 1192 ಫೋನ್ ಮಾಡಿ ತಿರ್ಗಾ ಬೆಡ್ ಬುಕ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ 88 ಇದ್ದಿದ್ದ ಅವನದ್ದು SP ಓಟು 70ಕ್ಕೆ ಇಳ್ದಿರುತ್ತೆ, 78ಕ್ಕೆ ಬರುತ್ತೆ, 60ಕ್ಕೆ ಬಂದು ಅವ್ನು ಸತ್ತೋಗ್ತಾನೆ. ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ. ಇಲ್ಲ ಅಯ್ಯೋ, ನೀವು ಅವ್ರಿಗೆ ಬಿಡಿ, ಬೆಡ್ ಬುಕ್ ಆಗಿದೆಯಲ್ಲ ICU, ಶಾಸಕರದನ್ನು ಉದಾಹರಣೆ ಕೊಟ್ರು. ಇವತ್ತು ಬುಕ್ ಆಗಿರೋನ್ಗೆ ಗೊತ್ತಿಲ್ಲ ಅವನು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕು ಅಂತ. ಸರ್ BBMP ಇಂದ ಹೇಳ್ತಾರೆ ಅವರಿಗೆ, ಬೆಡ್ ಬುಕ್ ಆಗಿದೆ ನಿಮ್ಗೆ, ಈ ಆಸ್ಪತ್ರೆಗೆ ಹೋಗ್ಬೇಕು ಅಂತ. ಮಾಹಿತಿನೇ ಕೊಡಲ್ಲ. ಪೇಪರ್ ವರ್ಕ್ ಅಷ್ಟೇ.
ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಆರೋಗ್ಯ ಮಿತ್ರ, ಇಲ್ಲಿರುವಂತ ಅಧಿಕಾರಿಗಳು, ಝೋನಲ್ಲಿ ಲಾಗಿನ್ ಮಾಡುವಂತ ವ್ಯಕ್ತಿಗಳು, ಹೆಲ್ಪ್ ಲೈನ್ ಕಾಲ್ ಅಟೆಂಡ್ ಮಾಡುವಂತವರು, ಇವ್ರುಗಳು ಎಲ್ಲ ಸೇರಿರೋದ್ರಿಂದ ಇದಾಗಿರೋದು. ಇದೇ ವಾರ್ ರೂಮ್ ನಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಾನು. ಇದೇ ವಾರ್ ರೂಮ್ ನಲ್ಲಿ ನಮಗೊಬ್ರು ಇನ್ಫಾರ್ಮೇಶನ್ ಕೊಟ್ರು. ಒಂದು ಬೆಡ್ ಓಪನ್ ಆಯ್ತು ಅಂದಿದ ತಕ್ಷಣ ಹರಾಜಾದಂಗೆ ನಡೆಯತ್ತಂತೆ. ಇಲ್ಲಿ ಕೂತವನೊಬ್ಬ ಹೇಳ್ತಾನಂತೆ, ಅದನ್ನ ಅಟೆಂಡ್ ಮಾಡೋನು ಕಾಲ್ ಎತ್ತೋನು, ನಂದೊಂದು HDU ಇದೆಯಪ್ಪ, ನಂದೊಂದು ನಾರ್ಮಲ್ ಬೆಡ್ ಬೇಕಿದ್ಯಪ್ಪ, ನನಗೊಂದು ICU ಬೇಕಿದ್ಯಪ್ಪ ಅಂತ ಇಲ್ಲಿ ಕೂತಿರೋಂಥ ಫೋನ್ ಎತ್ತೋರು ಇದಾರಲ್ಲ ಹುಡುಗರುಗಳು ಇರಲ್ಲ, ಅವನು ಹೇಳ್ತಾನಂತೆ ನಂದೊಂದಿದೆ ಅಂತ. ಆಮೇಲೆ ಅವ್ರನ್ನ ಬುಕ್ ಮಾಡ್ತಾರಂತೆ, ಇದೆಯಾ ಬೇಡವಾ ಅಂತ ನೋಡ್ಕೊಂಡು. ಇದು ಇಲ್ಲಿ ನಡೀತಾ ಇರುವಂತ ಪರಿಸ್ಥಿತಿ. ಅದು ಬೇರೆದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕಿದೆ ಅಂತಂದು ಕೂಡ ನಾವು ಇವತ್ತು ಎಲ್ಲ ವಿಷಯವನ್ನ ತಿಳಿಸ್ತೇವೆ. ಮತ್ತೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದೇವೆ. ಈಗ BBMP ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಮಾಹಿತಿಯನ್ನ ಕೊಡ್ತೇವೆ. ಅದಾದ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೇವೆ. ಬದಲಾವಣೆ ಆಗೋವರೆಗೂ ಕೂಡ ವ್ಯವಸ್ಥೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅದ್ರ ಹಿಂದೆ ನಿಂತು ಸರಿ ಮಾಡಿ ನ್ಯಾಯವಾಗಿರುವಂತ ಪೇಷಂಟ್ಗೆ ಬೆಡ್ ಸಿಗೋವರೆಗೂ ಕೂಡ ನಾವು ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಬೆಂಗಳೂರಲ್ಲಿ. ಒಂದ್ ನಿಮಿಷ ಇನ್ನೊಂದು ಬಹಳ ಮುಖ್ಯ ಅಂಶ ನಾನು ನಿಮಗೆ ಗಮನಕ್ಕೆ ತರಬೇಕು. ಇಲ್ಲಿ ನೋಡಿ, ಇಲ್ಲಿ ಇಡೀ ಬೆಂಗಳೂರಿನಲ್ಲಿ ಈ ಬೆಡ್ ಬುಕ್ಕಿಂಗ್ ಯಾರು ಮಾಡ್ತಾ ಇದ್ದಾರೆ, ಆ ಬೆಡ್ ಬುಕ್ಕಿಂಗ್ ಮಾಡೋದಕ್ಕೆ ಇನ್ಚಾರ್ಜ್ಗಳಿದಾರಲ್ಲ, ಇಲ್ಲಿರೋ ಡಾಕ್ಟರ್ಗಳನ್ನ ಹಾಕಿದ್ದಾರೆ, ಇನ್ಯಾರೋ ಅವ್ರ ಕೆಳಗಡೆ ಫೋನ್ ಎತ್ತೋರು, ಹೆಲ್ಪ್ ಲೈನ್ ಮಾಡೋರು. ಇಡೀ ಬೆಂಗಳೂರಿಗೆ ಯಾವುದೋ ಒಂದು ಕ್ರಿಸ್ಟಲ್ ಅನ್ನೋ ಒಂದು ಏಜೆನ್ಸಿ ಕೊಟ್ಟಿದ್ದಾರೆ. ಆ ಏಜೆನ್ಸಿಯವರು ಇಲ್ಲಿ ಯಾರೋ ಒಬ್ರು ಡಾಕ್ಟರ್ಗಳು, ಅವ್ರ ನೆಂಟರು, ಅವ್ರಿಗೆ ಬೇಕಾದವರು, ಶಾಸಕರು ಸತೀಶ್ ರೆಡ್ಡಿ ಅವರು ಆಗೊಂದು ಲಿಸ್ಟ್ ಓದಿದ್ರು. ಇಲ್ಲಿ ಬೆಂಗಳೂರು ಸೌತ್ ವಾರ್ ಝೋನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಯಾರ್ಯಾರಿದ್ರು ಅಂತ. ಆ ಲೈವಲ್ಲಿ ನಿಮ್ಮೆಲ್ಲರೂ ನೋಡಿದೀರ. ಬರೀ ಒಂದೇ ತರದ ವ್ಯಕ್ತಿಗಳನ್ನ ಯಾವ ಆಧಾರದ ಮೇಲೆ ಅಪಾಯಿಂಟ್ ಮಾಡಿದ್ರು ಗೊತ್ತಿಲ್ಲ. ಎರಡನೇದು, ಬೆಂಗಳೂರು ಸಾಫ್ಟ್ವೇರ್ ರಾಜಧಾನಿ. ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ಅನ್ನು ಎಕ್ಸ್ಪೋರ್ಟ್ ಮಾಡುವಂತ ಶಕ್ತಿ ಬೆಂಗಳೂರಿಗಿದೆ. ಇಲ್ಲಿ ಬೆಂಗಳೂರಿನಲ್ಲಾದ್ರೆ BBMP ಅವರು ಬೆಡ್ ಅಲೋಕೇಶನ್ಗೆ ಹೆಂಗ್ ಮಾಡಿದ್ದಾರೆ ಅಂತ ಒಂದು ಸಣ್ಣ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇಲ್ಲಿ 2 ಸಾಫ್ಟ್ವೇರ್ ಇದೆ. ಒಂದು ಸಾಫ್ಟ್ವೇರು ಬೆಡ್ ಬುಕ್ಕಿಂಗಿಗೆ 2 ಸಾಫ್ಟ್ವೇರ್ ಇದೆ. ಒಂದು ಇಂಡೆಕ್ಸ್ ಅಂತ ಒಂದು ಸಾಫ್ಟ್ವೇರು, ಇನ್ನೊಂದು SAST ಸೆಂಟ್ರಲ್ ಬೆಡ್ ಬುಕ್ಕಿಂಗ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ಗೂ ಇನ್ನೊಂದು ಸಾಫ್ಟ್ವೇರ್ಗೂ ಲಿಂಕೇ ಇಲ್ಲ. ನೀವು ಇಂಡೆಕ್ಸ್ ಅನ್ನೋ ಸಾಫ್ಟ್ವೇರ್ ಅಲ್ಲಿ ಐಡೆಂಟಿಫೈ ಮಾಡಿರ್ತಾರೆ, ಇವರು ಎಂಟ್ರ್ ಮಾಡ್ತಾರೆ. ಆದ್ರೆ ಇವ್ರು ಎಂಟ್ರ್ ಮಾಡಿದ್ರೆ ಬೆಡ್ ಬುಕ್ಕಿಂಗ್ ಸಾಫ್ಟ್ವೇರ್ ಅದು ರಿಫ್ಲೆಕ್ಟೇ ಆಗಲ್ಲ. ನೀವು ಈಗಲೇ ಮೇಲ್ಗಡೆ ಹೋಗಿ, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದವರಿಗೆ, 2 ಬೆಂಚ್ ಇಟ್ಕೊಂಡು ಕೂತಿದ್ದಾರೆ, ಇದೇ ತರ ಕೂತಿದ್ದಾರೆ, ಈ ಕಡೆ ಒಬ್ರು ಆ ಕಡೆ ಒಬ್ರು. ಫೋನ್ ಬಂದು ಈ ಕಡೆ ಬರುತ್ತೆ, ಅವ್ರ ಹೆಸರು ಬರೀತಾರೆ. ಹೆಸರು ಬರೆದ್ಮೇಲೆ OB ರಾಯನ್ ಕಾಲ ತರ ಚೀಟಿಲ್ ಕೈಯಲ್ಲಿ ಬರೆದು ಆ ಚೀಟಿನ ಎದುರುಗಡೆ ಇರೋರಿಗೆ ಕೊಡ್ತಾರೆ. ಆ ಎದುರುಗಡೆ ಇರೋರು ಇನ್ನೊಂದು ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಈ ಸಾಫ್ಟ್ವೇರ್ಗೂ ಆ ಸಾಫ್ಟ್ವೇರ್ಗೂ ಮಾತುಕತೆನೇ ಇಲ್ಲ. ಈ ಸಾಫ್ಟ್ವೇರ್ ಅಲ್ಲಿ ಇವ್ರು ಹೇಳ್ತಾರೆ, ಇಲ್ಲ ನಿಮಗೆ ಈ ಆಸ್ಪತ್ರೆಯಲ್ಲಿ ಬೆಡ್ ಬುಕ್ ಮಾಡ್ತಾ ಇದೀವಿ ಅಂತ. ಅವರು ಇನ್ನೊಂದು ಕಡೆಗೆಲ್ಲ ಬುಕ್ ಮಾಡಿರ್ತಾರೆ. ಇವ್ರು ತಗೊಂಡೋಗಿ ಆಸ್ಪತ್ರೆಗೆ ಹೋಗ್ತಾರೆ, ಜನ ನಮಗೆ ಬೆಡ್ ಬುಕ್ ಆಗಿದೆ ಅಂತ. ಅಲ್ಲಿ ಆಸ್ಪತ್ರೆಯಲ್ಲಿ ಇನ್ಯಾವುದೋ ಸಾಫ್ಟ್ವೇರ್ ಇರೋದ್ರಿಂದ ಇವ್ರಿಗೆ ಬೆಡ್ ಬುಕ್ ಆಗಿದ್ರು ಕೂಡ ಆಸ್ಪತ್ರೆ ಸಿಗೋದಿಲ್ಲ. ಒಂದು ಬೇಸಿಕ್ ಸಾಫ್ಟ್ವೇರ್ ಅನ್ನ ಕೂಡ ಮಾಡ್ಲಿಕ್ಕೆ ಬರದೇ ಇರುವಂತಹ ಮಟ್ಟದಲ್ಲಿ BBMP ಅವರು ಇದ್ದಾರೆ. ಇವ್ರ ಇನ್ಎಫಿಷಿಯನ್ಸಿ, ಇನ್ಕಾಂಪಿಟೆನ್ಸಿಯಿಂದಾಗಿ ಜನ ಸಾಯ್ತಾ ಇದ್ದಾರೆ. ಸರ್, ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ನಾನು ಬೆಂಗಳೂರು ಸೌತ್ನ MP. ಕಳೆದ 15-20 ದಿವಸದಿಂದ ನೀವು ನೋಡಿದಿರ ಏನು ನನಗೆ ಗೊತ್ತಿಲ್ಲ. ನನ್ನ ಫೇಸ್ಬುಕ್ ಲೈವ್ ನೀವು ನೋಡ್ತಾ ಇದ್ರೆ ಪ್ರತಿ ದಿವಸ ಆಸ್ಪತ್ರೆಗಳು ವಿಸಿಟ್ ಆಗ್ತಾ ಇದೀವಿ, ನೋಡ್ತಾ ಇದೀವಿ. ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್. ಇನ್ನು ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿರ್ತಾರೆ, ಅವರು ಉನ್ನತ ಅಲ್ಲಿ ಕೆಳಗಡೆ ಅವ್ರ ಕೆಳಗಡೆ ಬರೋ ಅಷ್ಟೊತ್ತಿಗೆ ಈ ತರ ಕೂತಿರುತ್ತೆ. ಈಗ ನಾನು ವಾರ್ ರೂಮಿಗೆ ಬಂದಿದ್ವಿ. ಒಂದ್ಸತಿ ವಾರ್ ರೂಮಿಗೆ ಬಂದ್ರೆ ಇಲ್ಲಿ ವಾರ್ ರೂಮ್ ಒಳಗಡೆನೆ ಬಿಡಲ್ಲ. ನನಗೆ ಯಾವತ್ತು ಡೌಟ್ ಬಂತೋ ಅವತ್ತು ಡೌಟ್ ಬಂದಿದ್ದ ದಿವಸ ನಮ್ಮ ಆಫೀಸಿಂದ 2 ಸಾಫ್ಟ್ವೇರು ಎಲ್ಲ ಗೊತ್ತಿರುವಂತ ಹುಡುಗರುಗಳನ್ನ ನಾನು ಇಲ್ಲಿ ಕಳಿಸಿದೆ. ಇಲ್ಲಿ ಇನ್ಚಾರ್ಜ್ ಇದ್ದಂತ ಅಧಿಕಾರಿಗಳು, ಸರ್ ನಿಮ್ಮ ಆಫೀಸಿಂದ ಕಳಿಸ್ಬೇಡಿ, ನಿಮ್ಮವ್ರು ಕಳಿಸಿದ್ರೆ ಇನ್ನೊಬ್ರು ಯಾರೋ ಒಬ್ರು MLA ಅವ್ರು ಕಳಿಸ್ತಾರೆ, ಪೊಲಿಟಿಕಲ್ ಆಗ್ಬಿಡುತ್ತೆ. ನಾನು ಹೇಳಿದೆ, ನಾನು ರಾಜಕೀಯ ಮಾಡೋಕ್ಕಲ್ಲ ಬಂದಿರೋದು, ವ್ಯವಸ್ಥೆ ಸರಿ ಇದೆಯಾ ಇಲ್ವಾ ಅಂತ ನೋಡಕ್ ಬರ್ತಾ ಇದೀವಿ. ಇಲ್ಲಿ ನಮ್ಮವ್ರು ಯಾರು ಬಂದ್ರೆ ಕಳಿಸೋದೇ ಇಲ್ಲ. ಸತೀಶ್ ರೆಡ್ಡಿ ಅವ್ರು ಮೊನ್ನೆ ಬೊಮ್ಮನಹಳ್ಳಿ ವಾರ್ ರೂಮ್ ಎದುರುಗಡೆ 150 ಜನ 200 ಜನ ಪೇಷಂಟ್ಸ್ ಗಲಾಟೆ ಮಾಡಿಸಿದ್ದಾರೆ. MLA ವಾರ್ ರೂಮ್ಗೆ ಹೋಗೋಕ್ಕಾಗಲ್ಲ. MP ಕಡೆ ಅವ್ರು ಹೋಗೋದನ್ನ ಏನಾರು ನಡೀತಾ ಇದೆ ಸಾಫ್ಟ್ವೇರ್ ತಿಳ್ಕೊಳ್ಳೋದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ನಾವು ಹೆಲ್ಪ್ ಮಾಡ್ತೀವಿ ಸರಿ ಮಾಡೋಕ್ಕೆ ಅಂತಂದ್ರೆ ಒಳಗಡೆ ಬಿಡಲ್ಲ. ಪ್ರೈವೇಟ್ ಜಾಗೀರಾ ಇವ್ರುಗಳದ್ದು ಇದು ವಾರ್ ರೂಮ್ ಅಂತಂದ್ರೆ? ಏನಿಲ್ಲಿ ಕೂತಿರೋ ಅಧಿಕಾರಿಗಳದ್ದೇನು ಪ್ರೈವೇಟ್ ಆಸ್ತಿನೇನ್ರಿ ಇದು? ಟುಡೇ a very important nerve-wracking irregularities and anomalies in the BBMP bed booking system
has come to light. Like all of you are aware, in the last so many days and almost a month, people in Bengaluru are desperately trying to get one hospital bed to save their near and dear ones. However, each day, the BBMP bed booking software shows that all beds all across the city are only blocked and no bed is available. Every day there are so many patients who are getting discharged, so many patients who are unfortunately dying and getting discharged, and therefore there must be beds that must be made available. But check the BBMP website at any point in the day or any point in the night, the BBMP bed booking software shows that all beds are blocked. How does this take place? So many people, there's a nexus of certain BBMP officers, certain Arogya Mitras in hospitals and certain private agents outside who have made this bribe for bed scam. So asymptomatic patients are blocked beds. People who are at home isolation, who are not even aware, who are not even in need of hospitalization, beds are blocked under their names and under their BU numbers. Thereafter, certain people who are outside agents speak to the people in charge in the war rooms and then re-allot the bed to those people who make a certain payment to a certain person outside. So this allotting of beds to asymptomatic patients, later re-allotting it to patients based on certain pecuniary or otherwise considerations, is a most disgusting thing that can take place during a pandemic. Second, in the last 7-8 days, the data that we have analyzed, more than 4,065 cases have come to light where beds that have been booked by us, the BBMP, have gotten auto unblocked. What does this mean? A certain patient who does not need a bed is allotted a bed. Thereafter, for a period of 12 hours, the bed is reserved in his name. Every patient gets 12 hours to go and get himself admitted. One, I do not understand why there must be 12 hours of time when people want to get to the hospital bed in all urgency. There is no rationale for keeping it for as long as 12 hours. So once a bed is allotted, for 12 hours, the BBMP authorities try to find somebody to sell the bed along with these agents. When they cannot do that, after 12 hours, the bed automatically becomes unblocked. In the last just 10 days, there are 4,000 plus such instances where the scarcely available bed was made available to a person who did not need a bed, who was in home isolation, but after 12 hours he did not go and get himself admitted. It has become auto unblocked. There are instances where one person has been admitted to a hospital, has been allotted multiple times to multiple hospitals. I have made available the video and I have made available the audio recordings. The person is not even aware. On the same day, the person is allotted beds in 3 different hospitals. And there are people outside, common people outside, who are dying because they don't get an ICU bed. Fourth, this is a curious case of how in certain big hospitals, admissions take place only in the wee hours of the midnight. Not a single admission or allotment takes place at any time during the day. But after 12 o'clock in the night, at 1:30, 2 o'clock, 2:30, together 15 or 20 beds are opened. 2:30 a.m. in the night, 10 beds are made available. 2:31 in the night, beds are allotted. 2:31, 30 seconds, all 10 beds are admitted. Were the patients waiting just beside the ventilator bed and jumped inside the bed to get admitted in 30 seconds? How can people get admitted in 30 seconds time? 12 o'clock, bed opens. 12:01, bed is allotted. 12:01, 30 seconds. 12:02, bed is admitted. There are hundreds of such cases. Honorable Chief Minister Shri B.S. Yediyurappa ji has called me, has called all our MLAs and has called a special meeting today at 5:30. He has said
that all those officials who are involved in this bribe for bed scam will be taken to task. I want to assure the people of Bengaluru, you have given me a very important responsibility, and this is a time where I will never fail you. We will not fail you. If we are not able to raise our voice and correct the system in this most dire hour, then we will have no moral responsibility to continue in our offices. We will ensure that this whole thing will be taken to a logical conclusion, and starting tomorrow, all those people who are involved in this, I want to see them behind bars. They must be made an example that a public crisis cannot be utilized, exploited for private gain. What they have done is not just corruption. What they have committed is murder. And this needs to be set right. And I thank the Chief Minister for showing such sensitivity so quickly. Thank you so much.